ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಸೊ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಇವತ್ತಿನ ಕ್ಲಾಸಲ್ಲಿ ಡೇನಿಯಲ್ ಸೆಲ್ ಅಂದರೆ ಗ್ಯಾಲ್ವಾನಿಕ್ ಸೆಲ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಆಕ್ಚುಲಿ ಇಲ್ಲಿಂದ ನಾವೇನು ಡಿಸ್ಕಸ್ ಮಾಡ್ತೀವಿ, ಇದು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಸ್ಟಾರ್ಟ್ ಆದಾಗೆ. ಈ ಎಲೆಕ್ಟ್ರೋ ಪೊಟೆನ್ಷಿಯಲ್ ಇರ್ಬೋದು, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಇರ್ಬೋದು. ಸೊ ಇವೆಲ್ಲ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಬಂದ್ಬಿಡ್ತದೆ. ಅದ್ರ ಮೇಲೆ ಇಲ್ಲೂ ಕೂಡ ನಿಮ್ಗೆ ಕ್ವಶನ್ ಅನ್ನು ಕೇಳೋದಿಲ್ಲ. ಬಟ್ ಇದ್ರ ಮುಂದೆ ಏನಿದೆ, ಈಗ ಡೇನಿಯಲ್ ಸೆಲ್, ಸೊ ಗ್ಯಾಲ್ವಾನಿಕ್ ಸೆಲ್ ಅಂತ ಕರಿತೀವಿ, ಅದ್ರದ್ದು ಕನ್ಸ್ಟ್ರಕ್ಷನ್, ಅದ್ರದ್ದು ಸೆಲ್ ರಿಪ್ರೆಸೆಂಟೇಷನ್, ಸೊ EMF ಅಂತ ಕರಿತೀವಿ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತೀವಿ, ಹೌ ಟು ಕ್ಯಾಲ್ಕುಲೇಟ್, ಹೌ ಟು ರಿಪ್ರೆಸೆಂಟ್ ದಟ್ ಪರ್ಟಿಕ್ಯುಲರ್ ರೆಡಾಕ್ಸ್ ರಿಯಾಕ್ಷನ್. ಸಿ ದೀಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಇದರಲ್ಲೂ ಕೂಡ ಡೇನಿಯಲ್ ಸೆಲ್ ನ ಡೈರೆಕ್ಟ್ ಆಗಿ ಇದುವರೆಗೂ ಯಾವುದೇ ರೀತಿ ಎಕ್ಸಾಮ್ ಅಲ್ಲಿ ಕೇಳಿಲ್ಲ. ಬಟ್ ಇದರಲ್ಲಿ ಬರುವಂತಹ ಸೆಲ್ ರಿಯಾಕ್ಷನ್ ಅಂತ ನಾವೇನ್ ಕರಿತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಯೆಸ್ಟರ್ಡೇಸ್ ಕ್ಲಾಸ್. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಅಂದ್ರೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ವೇರ್ ವಿ ಆರ್ ಕನ್ವರ್ಟಿಂಗ್ chemical energy to or chemical reaction to release electrical energy. So we are carry out chemical reaction to convert it into electrical energy. Electric energy to chemical substance ಅಂದ್ರೆ chemical reaction ಅಂತ ಆದ್ರೆ electrolytic cell ಅಂತ ಆಗ್ತದೆ. ಇದು electrochemical cell, right? So the first voltaic cell ಅಂತ ನಾವೇನ್ ಕರಿತೀವಿ, which is made, that is Daniell cell. So this is also galvanic cell ಅಂತ ಕರಿತೀವಿ. Daniell cell is a type of galvanic cell. See Daniell cell ಹೇಗೆ ಕನ್ಸ್ಟ್ರಕ್ಷನ್ ಮಾಡೋದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. Daniell cell consists of two electrode. One is zinc rod dipped in ZnSO4 solution. ಬಹಳ ಸಿಂಪಲ್ ನೋಡಿ. ಇದು ಒಂದು ಬೀಕರ್ ತಗೊಂಡ್ವಿ. We are adding ZnSO4 solution in it, in which zinc rod is dipped. Then so in the another beaker, copper sulfate solution is taken, which is somewhat green in color, sorry, blue in color, in which copper rod is dipped. Bada simple nodi. ZnSO4 solution, zinc rod anna hakidvi, copper sulfate solution, copper rod anna hakidvi. So iga these two rods are connected with the help of external wire. See wire anna haktivi. Wire anna haktivi, illondu voltmeter anna idtivi, so that we are going to see whether the voltage is generated or not. Actually ಇಲ್ಲೊಂದು ಕೀ ಅನ್ನು ಇಡ್ತೀವಿ. ನೀವು ಫಿಸಿಕ್ಸ್ ಲ್ಯಾಬಿಗೆ ಹೋಗಿದ್ರೆ ನಿಮ್ಗೆ ಯಾರು ಗೊತ್ತಿರ್ತದೆ. ಇಲ್ಲೊಂದು ಕೀ ಅನ್ನು ಇಡ್ತೀವಿ, ಸೊ ದಟ್ ಇದನ್ನ ನಾವು ಆನ್ ಮಾಡಿದ್ವಿ ಅಂತಂದ್ರೆ, ರಿಮೆಂಬರ್ ದ ಹೋಲ್ ಸರ್ಕ್ಯೂಟ್ ಇಸ್ ಕಂಪ್ಲೀಟೆಡ್. ಸರ್ಕ್ಯೂಟ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಮತ್ತೆ ಅದನ್ನ ಬ್ರೇಕ್ ಮಾಡೋದಕ್ಕೆ ವಿಲ್ ಕೀಪ್ ಒನ್ ಸ್ಮಾಲ್ ಕೀ ದೇರ್. ಸೊ ಆಫ್ ದ ಟೂ ಸೊಲ್ಯೂಷನ್ಸ್ ಆರ್ ಕನೆಕ್ಟೆಡ್ ಬೈ ಸಾಲ್ಟ್ ಬ್ರಿಡ್ಜ್. ಬಹಳ ಇಂಪಾರ್ಟೆಂಟ್ ಇದು. ಸಾಲ್ಟ್ ಬ್ರಿಡ್ಜ್ ಅಂದ್ರೆ ಏನು ಅಂತ ಹೇಳ್ತೀನಿ ಮುಂದಿನ ಸ್ಲೈಡ್ ಅಲ್ಲಿ. ಇಲ್ಲೇನ್ ತಗೋತೀವಿ, ಯು ಶೇಪ್ಡ್ ಗ್ಲಾಸ್ ಟ್ಯೂಬ್ ಅನ್ನ ತಗೋತೀವಿ. ಸೊ ಸಾಲ್ಟ್ ಬ್ರಿಡ್ಜ್ ಅಂತ ಕರಿತೀವಿ ನಾವು. ಅದರೊಳಗೆ ಸಮ್ ಸಾಲ್ಟ್ಸ್ ವಿ ಆರ್ ಗೋಯಿಂಗ್ ಟು ಆಡ್, ಸೊ ದಟ್ ದಿಸ್ ಪರ್ಟಿಕ್ಯುಲರ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಗೆಟ್ ಕಂಪ್ಲೀಟೆಡ್. ಸೊ ರಿಮೆಂಬರ್, ಯಾವಾಗ ನೀವು ಸಾಲ್ಟ್ ಬ್ರಿಡ್ಜ್ ಅನ್ನ ಹಾಕ್ತೀರಿ ಅವಾಗ ಮಾತ್ರ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಕಂಪ್ಲೀಟ್ ಆಗ್ತದೆ. ಇಲ್ಲ ಅಂತಂದ್ರೆ ಈ ಸರ್ಕ್ಯೂಟ್ ಕಂಪ್ಲೀಟ್ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ ಡೇನಿಯಲ್ ಸೆಲ್. ಸೊ ಡೇನಿಯಲ್ ಸೆಲ್ ನಾವು ಈ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಈಗ ಸಾಲ್ಟ್ ಬ್ರಿಡ್ಜ್ ಅಂದ್ರೆ ಏನು? ಸಾಲ್ಟ್ ಬ್ರಿಡ್ಜ್ ಅಂದ್ರೆ ಬಹಳ ಸಿಂಪಲ್ ನೋಡಿ. ಇದು ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಏನಾದ್ರು ನೀವು ಕೆಮಿಸ್ಟ್ರಿಯನ್ನ ಕಂಟಿನ್ಯೂ ಮಾಡಿದ್ರಿ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಡೂ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್. ಸಾಲ್ಟ್ ಬ್ರಿಡ್ಜ್ ಮೀನ್ಸ್ ಯು ಟ್ಯೂಬ್. ಯು ಟ್ಯೂಬ್ ಅಂತಂದ್ರೆ ಈ ರೀತಿ ಒಂದು ಯು ಶೇಪ್ಡ್ ಟ್ಯೂಬ್ ಇನ್ ವಿಚ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ KCl ಇರ್ಬೋದು, KNO3 ಇರ್ಬೋದು, NH4NO3 ಇರ್ಬೋದು, ಆರ್ ಅಗಾರ್ ಅಗಾರ್ ಜೆಲ್ಲಿ ಅಂತ ಕರಿತೀವಿ, ಆರ್ ಜಿಲಾಟಿನ್ ಅಂತ ಕರಿತೀವಿ. ಸೊ ಇನ್ ದೀಸ್ ಮೀಡಿಯಂ which is filled in this particular U tube, remember, which does not undergo chemical change during the process. ಅಂದ್ರೆ ಈ ರಿಯಾಕ್ಷನ್ ದೊಳಗೆ ಇದು ಇನ್ವಾಲ್ವ್ ಆಗೋದಿಲ್ಲ. ಇದರ ಕೆಲಸ ಏನು ಅಂತಂದ್ರೆ, ವಾಟ್ ಇಸ್ ದ ಯೂಸ್ ಆಫ್ ದಿಸ್ ಸಾಲ್ಟ್ ಬ್ರಿಡ್ಜ್? ಇಟ್ ವಿಲ್ ಕಂಪ್ಲೀಟ್ ದ ಸರ್ಕ್ಯೂಟ್ ಅಷ್ಟೇ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಸಾಲ್ಟ್ ಬ್ರಿಡ್ಜ್ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಇಟ್ ವಿಲ್ ಮೇಂಟೈನ್ಸ್ ದ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ. ಇದು ಬಹಳ ಇಂಪಾರ್ಟೆಂಟ್. It provides cations and anions to replace the ions lost or produced in the two half cells. ಇದನ್ನ ಕಂಪ್ಲೀಟ್ ಆಗಿ ಒಂದು ಸೆಲ್ ಅಂತ ಕರಿತೀವಿ ನಾವು. ಇದರೇನು ಅರ್ಧ ಏನ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ದಿಸ್ ವಿ ಕಾಲ್ ಇಟ್ ಆಸ್ ಒನ್ ಹಾಫ್ ಸೆಲ್. ದಿಸ್ ಈಸ್ ಕಾಲ್ಡ್ ಆಸ್ ಒನ್ ಹಾಫ್ ಸೆಲ್. ಏನ್ ಮಾಡ್ತದೆ ಸಾಲ್ಟ್ ಬ್ರಿಡ್ಜ್ ಅಂತಂದ್ರೆ, ಈಗ ಮುಂದೆ ನಾನು ರಿಯಾಕ್ಷನ್ ತೋರಿಸ್ತೀನಿ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ Zn2+ ions ಏನಿದೆ, ದಟ್ ವಿಲ್ oxidize from this particular rod and it will comes to the solution as Zn2+. ಅಂದ್ರೆ ಈ ಒಂದು ಸೊಲ್ಯೂಷನ್ Zn2+ ion ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತದೆ. ಈ ಕಡೆ
ಕಾಪರ್ CuSO4 ಇದೆ ನೋಡಿ, CuSO4 ಅಲ್ಲಿ ಏನ್ Cu2 ಪ್ಲಸ್ ಅಯಾನ್ಸ್ ಇದೆಯಲ್ಲ ಕಾಪರ್ ಸಲ್ಫೇಟ್ ಅಲ್ಲಿ, ದಿಸ್ ಈಸ್ ಗೋಯಿಂಗ್ ಟು ಅಟ್ಯಾಚ್ಡ್ ಆನ್ ದಿ ಕಾಪರ್ ರಾಡ್ so that reduction take place. So that remember Cu2 plus ion concentration decreases. ನೋಡಿ ಈ ಕಡೆ ಪಾಸಿಟಿವ್ ಅಯಾನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಯ್ತು, ಈ ಕಡೆ ಪಾಸಿಟಿವ್ ಡಿಕ್ರೀಸ್ ಆಯ್ತು ಅಂದ್ರೆ ನಾವು ನೆಗೆಟಿವ್ ಇನ್ಕ್ರೀಸ್ ಅಂತ ಹೇಳ್ಬೋದಾ? ಜಸ್ಟ್ ಇಮ್ಯಾಜಿನ್, ಇಲ್ಲಿ 10 CuSO4 ಇತ್ತು, 10 Cu2 ಪ್ಲಸ್ 10 CSO4, 10 ಒಳಗೆ ಒಂದು 5 ಹೋಗಿ ಡಿಪಾಸಿಟ್ ಆಯ್ತು, ಅವಾಗ ಇಲ್ಲಿ 10 ಉಳಿತು, ಅಂದ್ರೆ ನೆಗೆಟಿವ್ ಜಾಸ್ತಿ ಆಯ್ತು. ಇದ್ರೊಳಗೆ ಇದು ಕೂಡ 10 ಇತ್ತು ಅಂತ ಇಟ್ಕೊಳ್ಳಿ, ಈಗ 15 ಈ ಕಡೆ ಬಂತು, ಜಿಂಕ್ ರಾಡ್ ಇಂದ ಈ ಕಡೆ ಬಂತು ಅಂದ್ರೆ 15 ಆಯ್ತು, ಅಂದ್ರೆ ಪಾಸಿಟಿವ್ ಜಾಸ್ತಿ ಆಯ್ತು. ಅವಾಗ ಇದರಲ್ಲಿ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಹೋಗ್ಬಿಡ್ತು, ಹೌದಾ? ಅಂದ್ರೆ ನೆಗೆಟಿವ್ ಚಾರ್ಜ್ SO4 ಅಷ್ಟೇ ಇದೆ, ಬಟ್ ಪಾಸಿಟಿವ್ ಚಾರ್ಜ್ ಇನ್ಕ್ರೀಸಸ್. ಹಿಯರ್ ನೆಗೆಟಿವ್ ಚಾರ್ಜ್ ಇನ್ಕ್ರೀಸಸ್, ಪಾಸಿಟಿವ್ ಚಾರ್ಜ್ ಡಿಕ್ರೀಸಸ್. Hence remember now the use of the salt bridges, it will maintain electrical neutrality by providing the suitable ion to suitable side. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಏನಾದ್ರೂ KCl ಯೂಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, so that ಇಲ್ಲಿ ಯಾವ್ದು ಜಾಸ್ತಿ ಆಗಿದೆ, ಪಾಸಿಟಿವ್ ಜಾಸ್ತಿ ಆಗಿದೆ, ನೆಗೆಟಿವ್ ಬೇಕು ಹೌದಾ? Cl minus ions will come here, Cl minus ion come here. ಇದೇನ್ ಮಾಡ್ತದೆ? ನ್ಯೂಟ್ರಲೈಸ್ ಮಾಡ್ತದೆ ಚಾರ್ಜ್ ಅನ್ನ. ಪಾಸಿಟಿವ್ ಜಾಸ್ತಿ ಆಗಿತ್ತು, ನೆಗೆಟಿವ್ ಇಲ್ಲಿ ಈ ಕಡೆ ಕಳಿಸ್ತದೆ. ದೆನ್ ಈ ಕಡೆ ನೋಡಿ ನೆಗೆಟಿವ್ ಜಾಸ್ತಿ ಆಗಿದೆ ಹೌದಾ? K ಪ್ಲಸ್ ಏನು ಉಳಿತದಲ್ಲ, K ಪ್ಲಸ್ ವಿಲ್ ಕಮ್ ದಿಸ್ ಸೈಡ್, K ಪ್ಲಸ್ ವಿಲ್ ಕಮ್ ದಿಸ್ ಸೈಡ್, ಸಿ ಲೈಕ್ ದಿಸ್. ಅಂದ್ರೆ KCl ಅಥವಾ KNO3 ಅಥವಾ NH4 NO3 ಇದು ಕೆಲಸ ಏನು ಅಂದ್ರೆ which will maintain electrical neutrality but it will not undergo chemical change. It provides cations and anions to the replace ions lost or produced in the two half cells. ಇನ್ನೊಂದು ಅಂದ್ರೆ ನಾ ಹೇಳಿದ್ನಲ್ಲ, ಎಲೆಕ್ಟ್ರಿಕಲ್ ಕರೆಂಟ್, it allows the flow of electric current by completing the electrical circuit. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನ ಕಂಪ್ಲೀಟ್ ಮಾಡುವಂತ ಕೆಲಸ ಮಾಡ್ತದೆ. ಯಾಕಂದ್ರೆ ಇದು ಎಕ್ಸ್ಟರ್ನಲಿ ನಾವು ಕನೆಕ್ಟ್ ಮಾಡಿದ್ವಿ, ಇಂಟರ್ನಲಿ ಒಂದು ಕನೆಕ್ಷನ್ ಇರಬೇಕಾ, ದಟ್ ಈಸ್ ನಥಿಂಗ್ ಬಟ್ ದಿಸ್ ಸಾಲ್ಟ್ ಬ್ರಿಡ್ಜ್. ಗೊತ್ತಿರಲಿ, ದಿಸ್ ಇಸ್ ದ ಫಂಕ್ಷನ್ ಆಫ್ ಸಾಲ್ಟ್ ಬ್ರಿಡ್ಜ್ and the meaning of salt bridge. ಈಗ ಇದು ಕನ್ಸ್ಟ್ರಕ್ಷನ್ ಆಯ್ತು. ಸೊ ಕನ್ಸ್ಟ್ರಕ್ಷನ್ ಆದ್ಮೇಲೆ ವಾಟ್ ಹ್ಯಾಪನ್ಸ್ ವೆನ್ ಸರ್ಕ್ಯೂಟ್ ಇಸ್ ಕ್ಲೋಸ್ಡ್? ಸರ್ಕ್ಯೂಟ್ ಅನ್ನು ಕ್ಲೋಸ್ ಮಾಡೋಣ ಈಗ ಕೀ ಅನ್ನು ಯೂಸ್ ಮಾಡಿ. ನಾವು ರಿಮೆಂಬರ್ ವಾಟ್ ವಿಲ್ ಹ್ಯಾಪನ್ ಇಸ್ ಜಿಂಕ್ ಎಲೆಕ್ಟ್ರೋಡ್ ವೇರ್ ಆಕ್ಸಿಡೇಷನ್ ಟೇಕ್ ಪ್ಲೇಸ್, ಅದಕ್ಕೆ ನಾವು ಇದರ ಆನೋಡ್ ಅಂತ ಕರೆದ್ವಿ. ಆಕ್ಸಿಡೇಷನ್ ಟೇಕ್ ಪ್ಲೇಸ್. ಸೊ ಆಕ್ಸಿಡೇಷನ್ ರಿಯಾಕ್ಷನ್ ಏನಾಗ್ತದೆ ನೋಡ್ರಿ, Zn give rise to Zn2 plus 2 electron. ನೋಡಿ ಇದ್ರೊಳಗೆ ಜಿಂಕ್ ರಾಡ್ ಇತ್ತು ಹೌದಾ? ಜಿಂಕ್ ರಾಡ್ ಇತ್ತು, ಇಲ್ಲಿ ಜಿಂಕ್ ಏನ್ ಮಾಡ್ತದ, ದಟ್ ಜಿಂಕ್ ವಿಲ್ ಗಿವ್ ಎಲೆಕ್ಟ್ರಾನ್ಸ್ ಆನ್ ದ ರಾಡ್ ಇಟ್ ಸೆಲ್ಫ್, ಇಟ್ ವಿಲ್ ಕಮ್ ಟು ದಿ ದಿಸ್ ಪರ್ಟಿಕ್ಯುಲರ್ ಜಿಂಕ್ 2 ಪ್ಲಸ್ ಸೊಲ್ಯೂಷನ್. ಇದೇ ರೀತಿ ಎಲೆಕ್ಟ್ರಾನ್ಸ್ ಎಲ್ಲ ಈ ಕಡೆ ಕೊಡ್ತಾ ಹೋಗ್ತದೆ. ಎಲೆಕ್ಟ್ರಾನ್ ಕೊಡ್ತಾ ಹೋಗಿದ್ದಕ್ಕೆ ಈ ರಾಡ್ ಮೇಲೆ ಯಾವ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗ್ತದ? ಈ ರಾಡ್ ಮೇಲೆ ನೆಗೆಟಿವ್ ಜಾಸ್ತಿ ಆಗ್ತದ. ನೆಗೆಟಿವ್ ಜಾಸ್ತಿ ಆಗ್ತದ, ಅದಕ್ಕಾಗಿ ನಾವು ಹೇಳಿದ್ವಿ ಆನೋಡ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಹಿಯರ್. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ನಾ ಅದಕ್ಕಾಗಿ ಹೇಳಿದ್ದು ನಿನ್ನೆ, ಇಲ್ಲಿ ಡಿಫರೆನ್ಸ್ ಏನು ಮೇಜರ್, ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ನಾವೇನು ಯೂಸ್ ಮಾಡಿದ್ವಲ್ಲ, ಅದರಲ್ಲಿ ಆನೋಡ್ ಈಸ್ ಪಾಸಿಟಿವ್, ಕ್ಯಾಥೋಡ್ ಈಸ್ ನೆಗೆಟಿವ್. ಬಟ್ ಇಲ್ಲಿ ಆನೋಡ್ ಈಸ್ ನೆಗೆಟಿವ್, ಕ್ಯಾಥೋಡ್ ಈಸ್ ಪಾಸಿಟಿವ್. ಹಿಂಗ್ಯಾಕೆ ಹೇಳ್ತೀವಿ ನಾವಿಲ್ಲಿ? ಸಿ, ನಾವು ಎಲ್ಲೂ ಕೂಡ ಆನೋಡಿಗೆ ಪಾಸಿಟಿವ್ ಇರಬೇಕು, ಕ್ಯಾಥೋಡಿಗೆ ನೆಗೆಟಿವ್ ಇರ್ಬೇಕಂತ ಕಂಡೀಷನ್ ಹೇಳಿಲ್ಲ. ನಾವು ಲೋವರ್ ಕ್ಲಾಸಸ್ ಒಳಗೆ ಎಲೆಕ್ಟ್ರೋಲಿಟಿಕ್ ಸೆಲ್ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ? ಹೌದಪ್ಪ, ಎಲೆಕ್ಟ್ರೋಲಿಟಿಕ್ ಸೆಲ್ ಹೇಗೆ ನೆನ್ಪಿಟ್ಕೋಬೇಕಂತಂದ್ರೆ, ಸೊ ಆನೋಡ್ ಅಂದ್ರೆ ಪಾಸಿಟಿವ್, ಕ್ಯಾಥೋಡ್ ಅಂದ್ರೆ ನೆಗೆಟಿವ್ ಅಂತ ನೆನ್ಪಿಟ್ಕೋ ಅಂತೇಳಿ. ಬಟ್ ಆಕ್ಚುಲಿ ಸ್ಪೀಕಿಂಗ್, ರಿಮೆಂಬರ್, ಆನೋಡ್ ಅಂಡ್ ಕ್ಯಾಥೋಡ್ ಇಸ್ ಡಿಫರೆನ್ಶಿಯೇಟೆಡ್ ವಿತ್ ದ ಹೆಲ್ಪ್ ಆಫ್ ದಿಸ್ ಪ್ರೊಸೆಸ್. ಆಕ್ಸಿಡೇಷನ್ ಆದ್ರೆ ಆನೋಡ್, ರಿಡಕ್ಷನ್ ಆದ್ರೆ ಕ್ಯಾಥೋಡ್. ಈಗ ನಾವು 9th ಅಲ್ಲಿ 10th ಅಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಏನಂತ ಹೇಳೋದೇ ಇಲ್ಲ ಡೀಟೇಲ್ ಆಗಿ. ಅದಕ್ಕೆ ನಾವು ಅಲ್ಲಿ ಈಸಿಲಿ ನೆನಪಾಗ್ಲಿ ಅಂತ ಏನ್ ಮಾಡ್ತೀವಿ, ಪಾಸಿಟಿವ್ ಅಂದ್ರೆ ಆನೋಡ್ ನೆನ್ಪಿಟ್ಕೊಳ್ಳಪ್ಪ, ಕ್ಯಾಥೋಡ್ ಅಂದ್ರೆ ನೆಗೆಟಿವ್ ಅಂತ ಹೇಳಿ. ಬಟ್ ಹಂಗಲ್ಲ. ಈಗ ಮುಂದೆ ಯಾರಾದ್ರೂ ಕೇಳಿದ್ರೆ ಆನೋಡ್ ಅಂತಂದ್ರೆ ಯಾವ್ದು ಅಂತಂದ್ರೆ, ಆಕ್ಸಿಡೇಷನ್ ಎಲ್ಲಿ ಆಗ್ತದೆ ಅದು ಆನೋಡ್, ರಿಡಕ್ಷನ್ ಎಲ್ಲಿ ಆಗ್ತದೆ ಅದು ಕ್ಯಾಥೋಡ್. ಸೊ ಆಕ್ಸಿಡೇಷನ್ ಆದ್ಮೇಲೆ ಎಲೆಕ್ಟ್ರಾನ್ಸ್ ಇಲ್ಲೇನು ರಿಚ್ ಆಗ್ಬಿಡ್ತದಲ್ಲ ಈ ಒಂದು ರಾಡ್ ಅಲ್ಲಿ, ಅದಕ್ಕಾಗಿ ಇದನ್ನ ನಾವು ನೆಗೆಟಿವ್ ಅಂತ ಕರೆದ್ವಿ. ಈಗ ಕಾಪರ್ ಕಡೆ ಏನಾಗ್ತದೆ ಒಂದ್ಸಲ ನೋಡ್ಕೊಂಡು ಬರ್ರಿ. ಸೊ ಕಾಪರ್ ನಾವು ಕ್ಯಾಥೋಡ್ ಅಂತ ಕರಿತೀವಿ, ಕ್ಯಾಥೋಡ್ ಬಿಕಾಸ್ ಆಫ್ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಯಾಕೆ ನೋಡಿ, ಈಗ ಕಾಪರ್ ಎಲೆಕ್ಟ್ರೋಡ್ ಕಡೆ ಏನಾಗ್ತದೆ, ದಿಸ್ Cu2 ಪ್ಲಸ್ ಏನ್ ಅಯಾನ್ಸ್ ಇದಲ್ಲ ಇದ್ರೊಳಗೆ, Cu2 ಪ್ಲಸ್ ಅಯಾನ್ಸ್ ಇದೆಯಲ್ಲ ಇದ್ರೊಳಗೆ, ಈ Cu2 ಪ್ಲಸ್ ಅಯಾನ್ಸ್ 2 ಮೈನಸ್ ಎಲೆಕ್ಟ್ರಾನ್ ಅನ್ನ ತಗೊಳ್ತದೆ. 2 ಮೈನಸ್ ಅಯಾನ್ಸ್ ಅನ್ನ ಎಲ್ಲಿಂದ ತಗೊಳ್ತದೆ? 2 ಮೈನಸ್ ಅಯಾನ್ಸ್ ಯಾರು ಕೊಟ್ರು? ಸಿ, ಜಿಂಕ್ 2 ಮೈನಸ್ ಅಯಾನ್ಸ್ ಅನ್ನ ಕೊಟ್ಟೆ ಹೊರಗೆ ಬಂದಿತ್ತು ಹೋದಲ್ಲ. ಈ 2 ಮೈನಸ್ ಅಯಾನ್ ವಿಲ್ ಮೂವ್ ಟು ದಿ ಕಾಪರ್ ರಾಡ್. ನೋಡಿ ಈ ರೀತಿ ಮೂವ್ ಆದಿ ಈ Cu2 ಪ್ಲಸ್ ಅಟ್ರಾಕ್ಟ್ ಮಾಡ್ಕೊಳ್ತದೆ, ಸೊ ದಟ್ ದಿ Cu2 ಪ್ಲಸ್ ವಿಲ್ ಗೋ ಅಂಡ್ ಡಿಪಾಸಿಟ್ ಆನ್ ದಿ ಕಾಪರ್ ರಾಡ್.
ಕಾಪರ್ ರಾಡ್ ಮೇಲೆ ಹೋಗಿ ಡಿಪಾಸಿಟ್ ಆಗ್ತದೆ. ಅಂದ್ರೆ ಈ ಒಂದು ಕಾಪರ್ ರಾಡ್ ಮೇಲೆ ಡಿಪಾಸಿಟ್ ಆಗುವಂತಹ ಅಯಾನ್ಸ್ ಯಾವುದು? ಪಾಸಿಟಿವ್ ಅಯಾನ್ಸ್. ಅದಕ್ಕಾಗಿ ನಾವು ಇದನ್ನ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಅಂತ ಮೆನ್ಷನ್ ಮಾಡಿ ಕ್ಯಾಥೋಡ್ ಅಂತ ಕರಿತೀವಿ. ಕ್ಯಾಥೋಡ್ ಅಂತ ಕರೆಯೋದು ಪಾಸಿಟಿವ್ ಚಾರ್ಜ್ ಇದೆ ಅಂತ ಅಲ್ಲ, ಬಿಕಾಸ್ ಆಫ್ ದಿ ರಿಡಕ್ಷನ್ ಪ್ರೊಸೆಸ್. ರಿಮೆಂಬರ್ ನೋಡಿ ಏನಾಗ್ತದೆ ನೋಡಿ, ಕರೆಕ್ಟ್ ಆಗಿ ತೋರಿಸ್ತಾ ಇದೀನಿ. ಸೊ CO2+ ಏನಿತ್ತಲ್ಲ ಇಲ್ಲಿ ನೋಡಿ, ಸೊ ಕೆಳಗೆ ನೋಡ್ತಾ ಇಲ್ಲಿ ಅದೇ CO2+ ಪ್ಲಸ್ ಎಲೆಕ್ಟ್ರಾನ್ ಸೇರಿ Cu ಆಗಿ ಕನ್ವರ್ಟರ್ ಆಯ್ತು. ಸೊ ದಿಸ್ ಈಸ್ ವೈ ವಿ ಕಾಲ್ ದಿಸ್ ಆಸ್ cathode. Remember, this is why we call this as cathode. So electrical circuit ಅನ್ನು ಕ್ಲೋಸ್ ಮಾಡಿದಾಗ ಜಿಂಕ್ ಕಡೆ ಎಲೆಕ್ಟ್ರಾನ್, zinc will give 2+ electrons so that it will undergo oxidation. Copper ಕಡೆ copper 2+ plus 2 electron ತಗೊಂಡು ರಿಡಕ್ಷನ್ ಆಗ್ತದೆ. ಈಗ ನೀವು ಹೇಳ್ಬೋದು ಸರ್ ಜಿಂಕ್ ಯಾಕೆ ಆಕ್ಸಿಡೇಷನ್ ಆಯ್ತು, ಕಾಪರ್ ಯಾಕೆ ಆಕ್ಸಿಡೇಷನ್ ಆಗ್ಲಿಲ್ಲ? ಹಾಗಾದ್ರೆ ಕಾಪರ್ ಆಕ್ಸಿಡೇಷನ್ ಆಗೋದೇ ಇಲ್ವಾ? ಗೊತ್ತಿರ್ಲಿ, ಕಾಪರ್ ಆಕ್ಸಿಡೇಷನ್ ಆಗ್ತದೆ ಯಾವಾಗ ಅಂತಂದ್ರೆ ಕಾಪರ್ ವೆನ್ ಇಟ್ ಈಸ್ ಮಿಕ್ಸ್ಡ್ ವಿತ್ ಅಥವಾ ವಿಚ್ ಈಸ್ ಹ್ಯಾವಿಂಗ್ ಸರ್ಕ್ಯೂಟ್ ವಿತ್ ಲೆಸ್ ರಿಯಾಕ್ಟಿವ್ ಮೆಟಲ್. ಒಂದು ಪಾಯಿಂಟ್ ಗೊತ್ತಿರ್ಲಿ, ಜಿಂಕ್ ಮತ್ತೆ ಕಾಪರ್ ಅಲ್ಲಿ ಯಾವ್ದು ಹೈಲಿ ರಿಯಾಕ್ಟಿವ್? ಜಿಂಕ್. ಗೊತ್ತಿರ್ಲಿ, ಮೋರ್ ರಿಯಾಕ್ಟಿವ್ ಮೆಟಲ್ ಇದು. ಇದನ್ನ ನಾನು ಎಲೆಕ್ಟ್ರೋ ಕೆಮಿಕಲ್ ಸೀರೀಸ್ ದೊಳಗೆ ವಿತ್ ವ್ಯಾಲ್ಯೂ ಕೂಡ ಹೇಳ್ತೀವಿ. ಜಿಂಕ್ ಅಲ್ಲಿ ವ್ಯಾಲ್ಯೂ ಮೈನಸ್ ಬರ್ತದೆ ವ್ಯಾಲ್ಯೂ, ಇದರಲ್ಲಿ ಪ್ಲಸ್ ಬರ್ತದೆ ವ್ಯಾಲ್ಯೂ. ಈಗ ನಿಮಗೆ ಇದು ಹೇಳಿದ್ರೆ ಅರ್ಥ ಆಗುದಿಲ್ಲ, ಅದಕ್ಕೆ ಇಲ್ಲಿ ನಾನು ಅದನ್ನ ಇಂಟ್ರೊಡ್ಯೂಸ್ ಮಾಡೋದಿಲ್ಲ, ಎಲೆಕ್ಟ್ರೋ ಕೆಮಿಕಲ್ ಸೀರೀಸ್ ಹೇಳ್ತೀನಿ. ಬಟ್ ಇಲ್ಲಿ ಇಷ್ಟ ನೆನ್ಪಿಟ್ಕೊಳ್ರಿ, ಯಾವಾಗ್ಲೂ ಜಿಂಕ್ ವಿಲ್ ಮೋರ್ ರಿಯಾಕ್ಟಿವ್, ಹೆನ್ಸ್ ಜಿಂಕ್ will undergo oxidation, copper will undergo reduction. Remember that. ಅಂದ್ರೆ ಯಾವಾಗ್ಲೂ ನೀವೇನಾದ್ರೂ ZnSO4 ರೈಟ್ ಪ್ಲಸ್ ಕಾಪರ್ ತಗೊಂಡ್ರೆ ನೋ ರಿಯಾಕ್ಷನ್ ಟೇಕ್ ಪ್ಲೇಸ್. ರಿಮೆಂಬರ್, ನೋ ರಿಯಾಕ್ಷನ್ ಟೇಕ್ ಪ್ಲೇಸ್. ಇದ ನಾವೇನಾದ್ರೂ ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ತಗೊಂಡ್ರೆ ಇಟ್ ವಿಲ್ ಫಾರ್ಮ್ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಅಯಾನ್ಸ್. ಸೀದಾ ಡಿಫರೆನ್ಸ್. ಕಾಪರ್ ZnSO4 ಜೊತೆ ರಿಯಾಕ್ಟ್ ಆಗುದಿಲ್ಲ, ಜಿಂಕ್ ಕಾಪರ್ ಸಲ್ಫೇಟ್ ಜೊತೆ ರಿಯಾಕ್ಟ್ ಆಗ್ತದೆ. ಅದಕ್ಕೆ ಹೇಳಿದ್ದು ಜಿಂಕ್ ಇಲ್ಲಿಂದ ಇಲ್ಲಿಗೆ ಏನಾಗ್ತಾ ಇದೆ, ಇದು ಆಕ್ಸಿಡೈಸ್ ಆಗ್ತಾ ಇದೆ, ಹೌದಾ? ಆಕ್ಸಿಡೇಷನ್. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಆನೋಡ್. ಕಾಪರ್ +2 ಇರೋದು ರಿಡಕ್ಷನ್ ಆಯ್ತು, 0 ಆಯ್ತು ಇಲ್ಲಿ, ಹೆನ್ಸ್ ದಿಸ್ ಈಸ್ ಕಾಲ್ಡ್ ಆಸ್ ಕ್ಯಾಥೋಡ್. ಯಾವಾಗಲೂ ಈ ರಿಯಾಕ್ಷನ್ ಪಾಸಿಬಿಲಿಟಿ ಇದೆ, ಈ ರಿಯಾಕ್ಷನ್ ಪಾಸಿಬಿಲಿಟಿ ಇಲ್ಲ. ಸೊ ಇದನ್ನ ಇನ್ನೊಂದು ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಕೇಳ್ತಾರೆ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ವಿಲ್ ಬಿ ಲೈಕ್ ದಿಸ್. ಸೊ ನಾವು ZnSO4 ಅನ್ನ ಕಾಪರ್ ವೆಸೆಲ್ ಒಳಗೆ, ಅಂದ್ರೆ ಜಸ್ಟ್ ಇಮ್ಯಾಜಿನ್ ಕಾಪರ್ ಒಂದು ವೆಸೆಲ್ ಇದೆ ನಮ್ಮ ಹತ್ರ, ಅದ್ರೊಳಗೆ ನಾವು ZnSO4 ಅನ್ನ ಎಷ್ಟು ಬೇಕಾದ್ರೂ ಸ್ಟೋರ್ ಮಾಡಿ ಇಡಬಹುದು. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ಕಾಪರ್ ವೆಸೆಲ್ ಇದೆ, ಕಾಪರ್ ಬೀಕರ್, in which ZnSO4 I can keep for any longer time. But CuSO4 ಅನ್ನ ಜಿಂಕ್ ವೆಸೆಲ್ ಒಳಗೆ, ಅದು ನಮ್ಮ ಹತ್ರ ಒಂದು ಜಿಂಕ್ ವೆಸೆಲ್ ಇದೆ, ಕಾಪರ್ ಸಲ್ಫೇಟ್ ಅನ್ನ ಅದ್ರೊಳಗೆ ಸ್ಟೋರ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ಟೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಿಕಾಸ್ ಜಿಂಕ್ ವಿಲ್ ರಿಯಾಕ್ಟ್ ವಿತ್ CuSO4. ಅದನ್ನ ಏನ್ ಮಾಡಿದ್ರು, ಇದನ್ನ ಸ್ಟಡಿ ಮಾಡಿ ಇದರಿಂದ ಯಾಕೆ ನಾವು ಒಂದು ಸೆಲ್ ಅನ್ನ ಕ್ರಿಯೇಟ್ ಮಾಡಬಾರ್ದು ಅಂತ ಹೇಳಿ ಗ್ಯಾಲ್ವಾನಿಕ್ ಸೆಲ್ ಅನ್ನ ಡೇನಿಯಲ್ ಅನ್ನೋನು ಕ್ರಿಯೇಟ್ ಮಾಡ್ತಾನೆ. ಇದನ್ನ ನಾವು ಡೇನಿಯಲ್ ಸೆಲ್ ಅಂತ ಕರಿತೀವಿ. ಸೊ ನೋಡಿ, ಅಂದ್ರೆ ಐಡಿಯಾ ಎಲ್ಲೆಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ. ಸೊ ಯಾವಾಗ ಈ ರೀತಿ ರಿಯಾಕ್ಷನ್ ಆಗ್ತದಲ್ಲ, ದೆನ್ ದೇ ಕೇಮ್ ಟು ನೋ ದಟ್ ಎಸ್, ಈ ರಿಯಾಕ್ಷನ್ ಯಾಕೆ ನಾವು ವೋಲ್ಟೇಜ್ ರೆಡಿ ಅಂದ್ರೆ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡಬಾರ್ದು, ಕರೆಂಟ್ ಫಾರ್ಮ್ ಮಾಡೋದಕ್ಕೆ. ನಾಟ್ ಇನ್ ದ ಲಾರ್ಜ್ ಸ್ಕೇಲ್. ಸಿ, ನಾವ್ ಎಲ್ಲೂ ಕೂಡ ಲಾರ್ಜ್ ಸ್ಕೇಲ್ ದೊಳಗೆ ನಾವು ಬ್ಯಾಟ್ರಿಯನ್ನು ನೋಡಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಮನೆ ಒಂದು ಲೈಟ್, ದೊಡ್ಡ ಲೈಟ್ ಹಚ್ಚಬೇಕು ಅಂತಂದ್ರೆ ಈ ಬ್ಯಾಟ್ರಿ ಸಾಕಾಗುದಿಲ್ಲ. ನೀವು ಹೇಳ್ಬೋದು ಸರ್ ಇನ್ವರ್ಟರ್ ಹೆಂಗ್ ಕೆಲಸ ಮಾಡ್ತದೆ ಮತ್ತೆ. ಸಿ, ಇನ್ವರ್ಟರ್ ವರ್ಕ್ ಆನ್ ದ ಬೇಸಿಸ್ ಆಫ್ ಸೆಕೆಂಡರಿ ಸೆಲ್ ಅಂತ ಕರಿತೀವಿ ನಾವು, ರಿಚಾರ್ಜಬಲ್ ಸೆಲ್ಸ್ ಅವು. ಇವೆಲ್ಲ ನಾನ್ ರಿಚಾರ್ಜಬಲ್ ಸೆಲ್ಸ್. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೀವೇನು ಗಡಿಯಾರಕ್ಕೆ ಹಾಕ್ತೀರಿ ಅಥವಾ ರಿಮೋಟ್ ಶೆಲ್ಸ್ ಅಂತ ನಾವೇನ್ ಹೇಳ್ತೀವಲ್ಲ, ಅದೇ ಸರ್ ನಾನ್ ರಿಚಾರ್ಜಬಲ್. ಅದರಲ್ಲೂ ಈಗ ರಿಚಾರ್ಜಬಲ್ ಬರ್ತಾ ಇದೆ, ಅದು ಬೇರೆ ಕತೆ. ಆದ್ರೆ ಜನರಲಿ ನಾನ್ ರಿಚಾರ್ಜಬಲ್ ಟು ದ ಗ್ರೇಟರ್ ಎಕ್ಸ್ಟೆಂಟ್. ರಿಚಾರ್ಜಬಲ್ ಆದ್ರೆ ಅದಕ್ಕೆ ಪ್ರೊಸೀಜರ್ ಬೇರೆ ಇರ್ತದೆ, ಕಾಸ್ಟ್ ಜಾಸ್ತಿ ಇರ್ತದೆ. ಸೊ ಈ ರೀತಿ ರಿಮೆಂಬರ್, ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್, ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್. ಇದು ಎಲೆಕ್ಟ್ರೋಡ್ ಹತ್ರ ಏನು ರಿಯಾಕ್ಷನ್ ಆಯ್ತು ಅನ್ನೋದನ್ನ ಹೇಳಿದ್ವಿ ನಾವು. ರಿಮೆಂಬರ್, ಎಲೆಕ್ಟ್ರಾನ್ ಯಾವಾಗ ಇಲ್ಲಿಂದ ಇಲ್ಲಿಗೆ ಮೂವ್ ಆಯ್ತು, ಕರೆಂಟ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ದಟ್ ವಿಲ್ ರಿಲೀಸ್ ದ ವೋಲ್ಟೇಜ್ ಆಫ್ 1.1 ವೋಲ್ಟ್ ಫಾರ್ ದಿಸ್ ಗ್ಯಾಲ್ವಾನಿಕ್ ಸೆಲ್. ಈ ಗ್ಯಾಲ್ವಾನಿಕ್ ಸೆಲ್ ವೋಲ್ಟೇಜ್ ಎಷ್ಟು ಫಾರ್ಮ್ ಆಗ್ತದೆ ಅಂತಂದ್ರೆ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ 1.1 ವೋಲ್ಟ್.
ಇದು ಗ್ಯಾಲ್ವಾನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್ ಅಥವಾ ಡೇನಿಯಲ್ ಸೆಲ್ ಅಂತ ಕರೆದ್ವಿ ನಾವು. ನೆಕ್ಸ್ಟ್ ಜಿಂಕ್ ಎಲೆಕ್ಟ್ರೋಡ್ ಹತ್ರ ಇನ್ನೊಂದು ರಿಯಾಕ್ಷನ್ ಏನಾಗ್ತದೆ ಅದನ್ನ ಇನ್ನೊಂದು ಸಾರಿ ಬ್ರೀಫ್ ಆಗಿ ಹೇಳ್ತಾ ಇದೀನಿ ನೋಡಿ. ಈ ರೀತಿ ಆಯ್ತಾ, ನಾವು ಇವೆರಡು ರಿಯಾಕ್ಷನ್ ಆಡ್ ಮಾಡೋಣಂತೆ. ಆಡ್ ಮಾಡಿದಾಗ ಏನಾಗ್ತದೆ, ಓವರಾಲ್ ಸೆಲ್ ರಿಯಾಕ್ಷನ್ ಸಿಗ್ತದೆ ನಿಮಗೆ. 2 electron from here and 2 electron from here, it will get cancelled, so that zinc plus Cu2 plus give rise to Zn2 plus plus Cu ಅಂತ ಬರ್ತದೆ. ಬಹಳ ಇಂಪಾರ್ಟೆಂಟ್ ಇದು, 1 ಮಾರ್ಕಿಗೆ. ಡೇನಿಯಲ್ ಸೆಲ್ ಅಥವಾ ಗ್ಯಾಲ್ವಾನಿಕ್ ಸೆಲ್ ಓವರಾಲ್ ಸೆಲ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಇದು 1 ಮಾರ್ಕ್ಸ್ ಗೊತ್ತಿರಲಿ. ಇದನ್ನ ನಾವು ಏನಂತ ಕರಿತೀವಿ, ಹಾಫ್ ಸೆಲ್ ರಿಯಾಕ್ಷನ್. ಹಾಫ್ ಸೆಲ್ ರಿಯಾಕ್ಷನ್ ಅಂತ ಕರಿತೀವಿ, ಗೊತ್ತಿರಲಿ. This we call it as half cell reaction. Half cell reaction. ಇದು complete reaction ಅಷ್ಟೇ. ಇದು complete reaction like this. Now important point is, remember zinc electrode is called anode. ನಾನು already ಹೇಳಿದೆ, because oxidation take place and it is negatively charged. Where copper electrode is called cathode because reduction take place and it is positive. ಈಗ ಯಾವುದೋ ಒಂದು ಅಯಾನ್ಸ್ ನಮ್ಮ ಹತ್ರ ಇದೆ, ಮೆಟಲ್ ಇದೆ ಅಂತಂದ್ರೆ ಯಾವ ಮೆಟಲ್ ಅನ್ನ ನಾವು ಕ್ಯಾಥೋಡ್ ಅಂತ ಯೂಸ್ ಮಾಡಬೇಕು, ಯಾವ ಮೆಟಲ್ ಅನ್ನ ನಾವು ಆನೋಡ್ ಅಂತ ಯೂಸ್ ಮಾಡಬೇಕು. ದಿಸ್ ಇಸ್ ಬೇಸ್ಡ್ ಆನ್, ರಿಮೆಂಬರ್, ಇಟ್ಸ್ ರಿಯಾಕ್ಟಿವಿಟಿ. ಈಗ ಇದನ್ನ ನಾನು ಹೇಳ್ತೀನಿ, ಕಾಪರ್ ಅಂಡ್ ಸಿಲ್ವರ್ ತಗೊಂಡಿದ್ರೆ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಕಾಪರ್ ಅಂಡ್ ಸಿಲ್ವರ್ ತಗೊಂಡಿದ್ರೆ ಅವಾಗ ಏನ್ ಮಾಡ್ತೀವಿ, ಈ ಕಡೆ ರಿಮೆಂಬರ್ ಕಾಪರ್ ಸಲ್ಫೇಟ್ ಒಳಗೆ ರೈಟ್ ಕಾಪರ್ ರಾಡ್ ಅನ್ನ ಹಾಕ್ತಿದ್ವಿ, ಈ ಕಡೆ ಸಿಲ್ವರ್ Ag ಇದೆ, ಸೊ ಸಿಲ್ವರ್ ಸಲ್ಫೇಟ್ Ag2SO4 ದಲ್ಲಿ ಸಿಲ್ವರ್ ರಾಡ್ ಹಾಕ್ತಿದ್ವಿ. ಯಾವಾಗ ಇದನ್ನ ಕನೆಕ್ಟ್ ಮಾಡ್ತಿದ್ವಲ್ಲ ಒಂದು ಸಾಲ್ಟ್ ಬ್ರಿಡ್ಜ್ ಯೂಸ್ ಮಾಡಿ, ಈಗ ಏನಾಗ್ತಿತ್ತು ರಿಯಾಕ್ಷನ್ ಅಂತಂದ್ರೆ ಓವರಾಲ್ ರಿಯಾಕ್ಷನ್ ಅಷ್ಟು ಬರೀತೀವಿ ನೋಡಿ. ಇನ್ ದಿಸ್ ಕೇಸ್ Cu ಪ್ಲಸ್ Ag ಪ್ಲಸ್ ಗಿವ್ ರೈಸ್ ಟು Cu ಪ್ಲಸ್ ಪ್ಲಸ್ Ag ಫಾರ್ಮ್ ಆಗ್ತಿತ್ತು. ರಿಮೆಂಬರ್ ಪ್ಲಸ್ ಟು ಇಲ್ಲಿ 2Ag ಪ್ಲಸ್ 2Ag ಅಂತ ತಗೋತೀವಿ. ಅಂದ್ರೆ ಇದ್ರ ಮೀನಿಂಗ್ ಏನು, ಕಂಪೇರ್ ಟು Ag ಸಿಲ್ವರ್ ಈಸ್ ಮೋರ್ ರಿಯಾಕ್ಟಿವ್, Ag is less reactive. Ag is less reactive. ಅದಕ್ಕೆ ಕಾಪರ್ ಅಂಡ್ Ag ಪ್ಲಸ್ ಅಂದ್ರೆ ಮೀನಿಂಗ್ ಏನಪ್ಪಾ ಅಂದ್ರೆ, ನೀವು AgNO3 ಸೊಲ್ಯೂಷನ್ ಅನ್ನ, ಇದರ ಮೀನಿಂಗ್ ನೋಡಿ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್. AgNO3 ಸೊಲ್ಯೂಷನ್ ಯು ಕೆನಾಟ್ ಸ್ಟೋರ್ಡ್ ಇನ್ ಕಾಪರ್ ವೆಸೆಲ್ಸ್. ಗಿವ್ ರೀಸನ್ ಅಂತ ಕೇಳಬಹುದು. ಅಂದ್ರೆ 4 ಆಪ್ಷನ್ ಕೊಟ್ಟು, ದ ರೀಸನ್ ಫಾರ್ ದಟ್ ಇಸ್ ಆಪ್ಷನಲ್ ಏನ್ ಕೊಡ್ತಾರೆ, ಸಿಲ್ವರ್ ಇಸ್ ಲೆಸ್ ರಿಯಾಕ್ಟಿವ್ ದನ್ ಕಾಪರ್. ಕಾಪರ್ ವಿಲ್ ರಿಯಾಕ್ಟ್ ವಿತ್ Ag ಪ್ಲಸ್ ಟು ಫಾರ್ಮ್ ಕಾಪರ್ 2 ಪ್ಲಸ್. ಅದಕ್ಕೆ ಕಾಪರ್ ವೆಸಲ್ ಅಲ್ಲಿ ಯು ಕೆನಾಟ್ ಸ್ಟೋರ್ AgNO3, ಬಟ್ ರಿವರ್ಸ್ ಇಸ್ ಪಾಸಿಬಲ್. ಸಿಲ್ವರ್ ವೆಸಲ್ ಅಲ್ಲಿ ಕಾಪರ್ ಸಲ್ಫೇಟ್ ಅನ್ನು ಇಡಬಹುದು, ಬಟ್ AgNO3 ಅನ್ನ ಕಾಪರ್ ವೆಸಲ್ ದೊಳಗೆ ಇಡಕ್ ಬರುವುದಿಲ್ಲ. ಹೀಗೆ ಇವೆಲ್ಲ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್, ಗೊತ್ತಿರಲಿ. ಇದನ್ನ ಇನ್ನೂ ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಆಗುವಾಗ ನಾವು ದಿಸ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ನ ಯಾವಾಗ ಹೇಳ್ತೀನಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದಟ್. ರಿಪ್ರೆಸೆಂಟೇಷನ್ ಆಫ್ ದ ಸೆಲ್ ಅಂದ್ರೆ, ಈ ಒಂದು ಸೆಲ್ ರಿಯಾಕ್ಷನ್ ಅನ್ನ ಎಲ್ಲ ಬರೆದ ಮೇಲೆ ಒಂದು ರಿಪ್ರೆಸೆಂಟೇಷನ್ ಹೇಗೆ ಮಾಡ್ತೀವಿ ಅನ್ನೋದು ನೋಡೋಣ. ಬಹಳ ಇಂಪಾರ್ಟೆಂಟ್ ಇದು. ಯಾವುದೇ ರಿಯಾಕ್ಷನ್ ಕೊಟ್ಟು ನಿಮಗೆ ರಿಪ್ರೆಸೆಂಟೇಷನ್ ಬರೆಯಕ್ಕೆ ಬರಬೇಕು. ಸೆಲ್ ಹೇಗೆ ಫಾರ್ಮ್ ಆಗಿತ್ತು, ಸಿ ಈ ರೀತಿ ನಾವು 2 ಎಲೆಕ್ಟ್ರೋಡ್ ಅನ್ನು ಜಾಯಿನ್ ಮಾಡಿದ್ವಿ. ಎಲೆಕ್ಟ್ರೋಡ್ ವಾಸ್ dipped in its own salt solution and those two are connected with the external wire and internally it was connected with the salt bridge and chemical reaction was taken place. ಯಾವಾಗ್ಲೂ ಇದ್ರೊಳಗೆ ಡೇನಿಯಲ್ ಸೆಲ್ ಒಳಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಯಾವಾಗ್ಲೂ ನಾವೇನಿಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಏನ್ ಹೇಳ್ತೀವಲ್ಲ LHS ಅಂಡ್ ರೈಟ್ ಹ್ಯಾಂಡ್ ಸೈಡ್ RHS. LHS ಆಲ್ವೇಸ್ ಆನೋಡ್ ಅಂದ್ರೆ ಆಕ್ಸಿಡೇಷನ್, RHS ಆಲ್ವೇಸ್ ಕ್ಯಾಥೋಡ್ ಅಂದ್ರೆ ರಿಡಕ್ಷನ್. ಸೊ ರಿವರ್ಸ್ ಮಾಡಿದ್ರೆ ಏನಾಗ್ತದೆ, ಏನು ಆಗುದಿಲ್ಲ, ರಿಯಾಕ್ಷನ್ ಹಿಂಗೆ ಆಗ್ತದೆ. ಬಟ್ ಅರ್ಥ ಮಾಡ್ಕೊಳ್ಳಿ, ಇದು ಒಂದು ರಿಪ್ರೆಸೆಂಟೇಷನ್. ಅಂದ್ರೆ ಎಲ್ಲರೂ ಕೂಡ ಒಂದೇ ರೀತಿ ರಿಪ್ರೆಸೆಂಟೇಷನ್ ಯೂಸ್ ಮಾಡಬೇಕು ಅನ್ನೋದಕ್ಕೆ ನಾವು ಇದೊಂದು ಕನ್ವೆನ್ಷನ್ ಅಲ್ಲಿ ಇದನ್ನ ತಗೊಂಡಿದ್ವಿ ನಾವು. LHS ಅಲ್ಲಿ ಯಾವಾಗಲೂ ಲೆಫ್ಟ್ ಹ್ಯಾಂಡ್ ಸೈಡ್ ಆನೋಡ್ ಆಕ್ಸಿಡೇಷನ್, ಯಾವುದು ಹೈ ರಿಯಾಕ್ಟಿವ್ ಇರ್ತದೆ ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಕನೆಕ್ಟ್ ಮಾಡಿ, ಯಾವುದು ಲೋ ರಿಯಾಕ್ಟಿವಿಟಿ ಇರ್ತದೆ ಅದನ್ನ ರೈಟ್ ಹ್ಯಾಂಡ್ ಸೈಡ್ ಕನೆಕ್ಟ್ ಮಾಡಿ. ನೆಕ್ಸ್ಟ್, ಸೆಲ್ ಮೇಡ್ ಅಪ್ ಆಫ್ 2 electrode. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ಸೊ ಫಾರ್ ಎಕ್ಸಾಂಪಲ್ ಜಿಂಕ್ ಎಲೆಕ್ಟ್ರೋಡ್ ಅಂಡ್ ಕಾಪರ್ ಎಲೆಕ್ಟ್ರೋಡ್, ಹೌದಾ? ಅಂಡ್ in this particular case, combination of any 2 electrode constitutes a galvanic cell. So ಗೊತ್ತಿರಲಿ, galvanic cell is the wider heading for Daniel. Galvanic cell ಅಂತಂದ್ರೆ ಏನಂದ್ರೆ, galvanic cell ಅಂತಂದ್ರೆ like this, any 2 electrode constitutes galvanic cell.
ಗ್ಯಾಲ್ವಾನಿಕ್ ಸೆಲ್ ಅಲ್ಲಿ ಏನಾಗ್ತದೆ, ಎಲೆಕ್ಟ್ರೋಡ್ ವಾಸ್ ಗ್ರೇಟರ್ ಟೆಂಡೆನ್ಸಿ ಟು ಗೋ ಇನ್ ಟು ದ ಸೊಲ್ಯೂಷನ್. ಅಂದ್ರೆ ನಾವೇನಲ್ಲಿ ಜಿಂಕ್ ಅಂತ ಏನ್ ಹೇಳಿದ್ವಲ್ಲ, ಆಕ್ಟಿಂಗ್ ಆಸ್ ಆನೋಡ್. ದ ಎಲೆಕ್ಟ್ರೋಡ್ ವಿಚ್ ಆರ್ ಹ್ಯಾವಿಂಗ್ ಹೈಯರ್ ಟೆಂಡೆನ್ಸಿ ಟು ಗೆಟ್ ಡಿಪಾಸಿಟೆಡ್ ಆಕ್ಟ್ ಆಸ್ ಕ್ಯಾಥೋಡ್. ಇದನ್ನು ನಾವು ಹೇಳಿದ್ದು. ಮೋರ್ ರಿಯಾಕ್ಟಿವ್ we are going to take it as anode. Less reactive we are going to take it as cathode. ಈ ಗ್ಯಾಲ್ವಾನಿಕ್ ಸೆಲ್ ಗೆ ಒಂದು ಎಕ್ಸಾಂಪಲ್ ಏನು, that is Daniell cell. This was the first galvanic cell, Daniell cell. Daniell cell ಅಲ್ಲಿ main important ಏನು, so where cathode is copper, anode is zinc. Reaction ಏನಾಗ್ತದೆ, copper 2 plus zinc give rise to zinc 2 plus copper. This is what we called as Daniell cell. Galvanic cell ಒಂದು ಎಕ್ಸಾಂಪಲ್ ಅಂದ್ರೆ Daniell cell, ಅದು ಗೊತ್ತಿರಲಿ. ಸೊ ಇಷ್ಟು ಗೊತ್ತಾದ್ಮೇಲೆ Daniell cell ಒಳಗೆ ಏನ್ ಮಾಡಿದ್ವಿ, zinc electrode is anode, copper as cathode, cell representation is like this. ಇದು ರಿಪ್ರೆಸೆಂಟೇಷನ್ ಆಫ್ ಸೆಲ್. ಇದನ್ನ ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಜನರಲ್ ಆಗಿ ಹೇಳ್ಬಿಡ್ತೀನಿ. ಒಂದು ಜನರಲ್ ರಿಪ್ರೆಸೆಂಟೇಷನ್ ನೋಡಿ, ಹೀಗೆ. ಇದರ ಮೀನಿಂಗ್ ಏನಂದ್ರೆ, ರಿಮೆಂಬರ್, ಬಹಳ ಸಿಂಪಲ್ ಹೌದಾ. ನಾನು ಆಲ್ರೆಡಿ ನಿಮಗೆ ಹೇಳಿದೆ, LHS ಈ ಡಬಲ್ ಬಾರ್ ಏನ್ ಇಂಡಿಕೇಟ್ ಮಾಡ್ತದೆ, ಸಾಲ್ಟ್ ಬ್ರಿಡ್ಜ್. ಗೊತ್ತಿರ್ಲಿ, ಸಾಲ್ಟ್ ಬ್ರಿಡ್ಜ್ ಎಲ್ಲಿ ಇರೋದಿಲ್ಲ ಅಲ್ಲಿ ನಾವು ಸಿಂಗಲ್ ಬಾರ್ ಹಾಕ್ತಿವಿ. ಹೀಗೆ ಸಾಲ್ಟ್ ಬ್ರಿಡ್ಜ್ ಇದ್ದಲ್ಲಿ ಡಬಲ್ ಬಾರ್ ಅಂತ ಹಾಕ್ತಿವಿ, RHS. LHS ಅಲ್ಲಿ ಏನ್ ಯೂಸ್ ಮಾಡಿದ್ವಿ, ಜಿಂಕ್ ಮೆಟಲ್ ಡಿಪ್ಡ್ ಇನ್ ಯಾವುದು, Zn2+ ಸೊಲ್ಯೂಷನ್. ದೆನ್ RHS ಒಳಗೆ ಏನ್ ಮಾಡಿದ್ವಿ, ಕಾಪರ್ ರಾಡ್. ಸೊ ಅದನ್ನ ಡಿಪ್ಡ್ ಇನ್ ಕಾಪರ್ 2+ ಸೊಲ್ಯೂಷನ್. ಸೊ ಜನರಲ್ ಆಗಿ ಇದನ್ನ ಹೇಳಬೇಕು ಅಂತಂದ್ರೆ, ಆನೋಡ್ ಕಡೆ ಮೆಟಲ್ ಬಾರ್, ಮೆಟಲ್ ಸೊಲ್ಯೂಷನ್ ಜನರಲ್ ಏನ್ ಇಂಡಿಕೇಟ್ ಮಾಡ್ತೀವಿ ಅಂತಂದ್ರೆ, ಕಾನ್ಸಂಟ್ರೇಷನ್ ವಿಲ್ ಇಂಡಿಕೇಟ್. ಅಂದ್ರೆ ಇಟ್ ಮೇ ಬಿ 0.1, ಇಟ್ ಮೇ ಬಿ 0.1 m. ಹೀಗೆ ಮೆಟಲ್ ಸೊಲ್ಯೂಷನ್ ಆಯ್ತು, ಕಾನ್ಸಂಟ್ರೇಷನ್ ಇನ್ ಬ್ರಾಕೆಟ್ ಸಾಲ್ಟ್ ಬ್ರಿಡ್ಜ್. ಎರಡನೇದು ಮೆಟಲ್ ಸೊಲ್ಯೂಷನ್ ಮೊದಲು ಬರೀಬೇಕು. ಮೆಟಲ್ ಸೊಲ್ಯೂಷನ್ ಕಾನ್ಸಂಟ್ರೇಟೆಡ್, ಅಂದ್ರೆ ಕಾನ್ಸಂಟ್ರೇಷನ್ ಇಲ್ಲಿ ಇಂಡಿಕೇಟ್ ಮಾಡ್ತೀವಿ, ಬಾರ್ ಮೆಟಲ್. ದಿಸ್ ಈಸ್ ದ ಜನರಲ್ ರಿಪ್ರೆಸೆಂಟೇಷನ್. ಯಾವ್ದಾದ್ರೂ ಸೆಲ್ ಕೊಡ್ಲಿ, ರಿಪ್ರೆಸೆಂಟೇಷನ್ ಮಾಡೋದು ಹೀಗೆ, ಗೊತ್ತಿರಲಿ. ಮೆಟಲ್ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಬ್ರಾಕೆಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಸಾಲ್ಟ್ ಬ್ರಿಡ್ಜ್, ಮೆಟಲ್ ಸೊಲ್ಯೂಷನ್ ಅಂಡ್ ಮೆಟಲ್. ಈಗ ಈ ರಿಯಾಕ್ಷನ್ ನೋಡಿ, ಇದರಲ್ಲಿ ನೋಡಿ ಸೆಲ್ ರಿಪ್ರೆಸೆಂಟೇಷನ್ ಹೇಗೆ, ಜಿಂಕ್ 2+, ಹೌದಾ, ಜಿಂಕ್ ಡಿಪ್ಡ್ ಇನ್ Zn2+ ಆನೋಡ್. ನೆಕ್ಸ್ಟ್ ಇದರಲ್ಲಿ ಸಾಲ್ಟ್ ಬ್ರಿಡ್ಜ್, ದೆನ್ Cu2+ ಬಾರ್ Cu ಕ್ಯಾಥೋಡ್. ಈ ರೀತಿನೇ ರಿಪ್ರೆಸೆಂಟ್ ಮಾಡಬೇಕು. ಈಗ ನಾನು ಹೇಳಿದ್ನಲ್ಲ, ಸಿಲ್ವರ್ ಅಂಡ್ ಕಾಪರ್ ಎಲೆಕ್ಟ್ರೋಡ್ ಮಾಡಿದಾಗ ರಿಯಾಕ್ಷನ್ ವಿಲ್ ಬಿ ಲೈಕ್ ದಿಸ್, ಕಾಪರ್ ಪ್ಲಸ್ Ag ಪ್ಲಸ್ ಗಿವ್ ರೈಸ್ ಟು 2Ag ಪ್ಲಸ್, ಯಾಕಂದ್ರೆ ಚಾರ್ಜ್ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ Cu2+. ಇದರ ಸೆಲ್ ರಿಪ್ರೆಸೆಂಟೇಷನ್ ಹೇಗೆ ಅಂದ್ರೆ, ಇದ್ರೊಳಗೆ ಯಾವುದು ಆಕ್ಸಿಡೇಷನ್ ಆಗ್ತಾ ಇದೆ, ಕಾಪರ್, ಹೌದಾ. ಅಂದ್ರೆ ಆನೋಡ್ ಕಡೆ ಏನ್ ಮಾಡ್ಬೇಕು ನಾವು, ಕಾಪರ್ ಅನ್ನ ಇಡಬೇಕು. ರಿಡಕ್ಷನ್ ಆಗ್ತಾ ಇರೋದು ಯಾವುದು, Ag ಪ್ಲಸ್ 2Ag. ಸೊ ಕ್ಯಾಥೋಡ್. ಆನೋಡ್ ಕಡೆ ಯಾವ್ದು ಬರಿತೀವಿ ಈಗ, ಮೆಟಲ್ ಕಾಪರ್ 1 ಬಾರ್ Cu2+, ಕಾನ್ಸಂಟ್ರೇಷನ್ ಅನ್ನ ಬರಿತೀವಿ C1. ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಬಾರ್. ನೆಕ್ಸ್ಟ್ ಕ್ಯಾಥೋಡ್ ಕಡೆ ಏನಿದೆ, ಅಯಾನು, ಮೊದಲು ಅಯಾನ್ ಬರೀಬೇಕು, Ag ಪ್ಲಸ್. ಇದ್ರೊಳಗೆ 2 ಅಂತ ಬರೆಯೋಂಗಿಲ್ಲ, ಇದು ಬ್ಯಾಲೆನ್ಸ್ ಇಲ್ಲಿ ಮಾಡೋದಲ್ಲ, ರಿಯಾಕ್ಷನ್ ಅಷ್ಟು ಬ್ಯಾಲೆನ್ಸ್ ಮಾಡ್ತೀವಿ, 1 ಬಾರ್. ನೆಕ್ಸ್ಟ್ Ag. ದಿಸ್ ಈಸ್ ನಥಿಂಗ್ ಬಟ್ ರಿಪ್ರೆಸೆಂಟೇಷನ್ ಆಫ್ ಸೆಲ್. ಬಹಳ ಸಿಂಪಲ್. ಮೆಟಲ್ ಅಯಾನ್, ಡಬಲ್ ಬಾರ್, ಮೆಟಲ್ ಅಯಾನ್ ಆನೋಡ್ ಲೆಫ್ಟ್ ಹ್ಯಾಂಡ್ ಸೈಡ್, ಕ್ಯಾಥೋಡ್ ರೈಟ್ ಹ್ಯಾಂಡ್ ಸೈಡ್, ಮೆಟಲ್ ಅಯಾನ್ ಮೆಟಲ್. 3 ಕೇಸ್ ಅನ್ನು ಸ್ಟಡಿ ಮಾಡೋಣ ಈಗ. So this is the actual representation of the, you can see the Daniell cell. ಈ Daniell cell actually ಇಲ್ಲಿಗೆ Daniell cell ಕಂಪ್ಲೀಟ್ ಆಗಿಬಿಡ್ತು ನೋಡಿ. ಎಲೆಕ್ಟ್ರಾನ್ ಈ ಕಡೆ ಮೂವ್ ಆಗ್ತಾ ಇದೆ, ಕರೆಂಟ್ ಈ ಕಡೆ ಮೂವ್ ಆಗ್ತಾ ಇದೆ, so that you are going to get the voltage of 1.1 volt. ಓಕೆ, ಈಗ ನಾವು ಏನ್ ಮಾಡ್ತಾ ಇದೀವಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. we are applying external voltage with the help of battery. ಇಲ್ಲಿ ನೋಡಿ ಹೀಗಿದೆ ಅಂದ್ರೆ ಮೀನಿಂಗ್ ಏನಿದು, ಬ್ಯಾಟರಿಯನ್ನು ತಗೊಂಡ್ವಿ. ಅಂದ್ರೆ ಇಲ್ಲಿ ಇಷ್ಟು ತನಕ ನಾವು ಸ್ಟಡಿ ಮಾಡಿದ್ವಿ, ಅದ್ರ ಮ್ಯಾಗ ಮತ್ತೊಂದು ರಿಸರ್ಚ್ ಮಾಡ್ಲಿಕ್ಕೆ ಇರ್ತೀವಿ ನಾವು. ಈಗ ಅದ್ರ ಮ್ಯಾಗ ಒಂದು ರಿಸರ್ಚ್,
ವಿ ಆರ್ ಟೇಕನ್ ಒಂದು ಬ್ಯಾಟ್ರಿ, ಆ ಬ್ಯಾಟ್ರಿಯನ್ನು ನಾವು ಕ್ಯಾಥೋಡ್ ಮತ್ತೆ ಆನೋಡ್ಗೆ ಕನೆಕ್ಟ್ ಮಾಡಿದ್ವಿ. ಕನೆಕ್ಟ್ ಮಾಡಿ ವಿ ಆರ್ ಪಾಸಿಂಗ್ ದ ವೋಲ್ಟೇಜ್. ಫಸ್ಟ್ ಕೇಸ್ ಒಳಗೆ ಏನು ವೋಲ್ಟೇಜ್ ಪಾಸ್ ಮಾಡ್ತಾ ಇದೀವಿ ಅಂದ್ರೆ ಎಕ್ಸ್ಟರ್ನಲ್ ವೋಲ್ಟೇಜ್. ಎಕ್ಸ್ಟರ್ನಲಿ ಏನು ನಾವು ಕರೆಂಟ್ ಪಾಸ್ ಮಾಡ್ತೀವಲ್ಲ ದಟ್ ಈಸ್ ಲೆಸ್ ದ್ಯಾನ್ 1.1 ವೋಲ್ಟ್. ಲೆಸ್ ದ್ಯಾನ್ 1.1 ವೋಲ್ಟ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಿದೆ ಈ ಒಂದು ಸೆಲ್ ಇಂದ ಬರುವಂತಹ ವೋಲ್ಟೇಜ್ ಎಷ್ಟು? 1.1 ವೋಲ್ಟ್. ಎಕ್ಸಾಕ್ಟ್ಲಿ ಡೇನಿಯಲ್ ಸೆಲ್ ವಿಲ್ ಗಿವ್ ಯು 1.1 ವೋಲ್ಟ್. ಈಗೇನ್ ಮಾಡ್ತಾ ಇದೀವಿ, ಎಕ್ಸ್ಟರ್ನಲ್ಲಿ ಒಂದು ಬ್ಯಾಟರಿಯನ್ನ ಕನೆಕ್ಟ್ ಮಾಡಿ ಆ ವೋಲ್ಟೇಜ್ ನಾವೇನ್ ಪಾಸ್ ಮಾಡ್ತಾ ಇದೀವಲ್ಲ ಅದು ಲೆಸ್ ದ್ಯಾನ್ 1.1 ವೋಲ್ಟ್ ಇದೆ. 3 ಕೇಸ್ ತಗೊಳ್ತೀವಿ ನಾವು ಇಲ್ಲಿ. ಒಂದು ಮೋರ್ ದ್ಯಾನ್ 1.1 ವೋಲ್ಟ್ ಹಾಕ್ತಿವಿ, ಒಂದು ಲೆಸ್ ದ್ಯಾನ್ 1.1 ವೋಲ್ಟ್ ಹಾಕ್ತಿವಿ. ಅದಾದ್ಮೇಲೆ ಇನ್ನೊಂದು ಏನ್ ಮಾಡ್ತೀವಿ, ಎಕ್ಸಾಕ್ಟ್ ಈಕ್ವಲ್ ಟು 1.1 ವೋಲ್ಟ್ ಹಾಕ್ತಿವಿ. ನೆಕ್ಸ್ಟ್ ನೋಡಿ, ಫಂಕ್ಷನಿಂಗ್ ಆಫ್ ದ ಸೆಲ್ ವೆನ್ ಎಕ್ಸ್ಟರ್ನಲ್ ಅಪೋಸಿಂಗ್ ಪೊಟೆನ್ಷಿಯಲ್ ಇಸ್ ಅಪ್ಲೈಡ್. ಫಸ್ಟ್ ಕೇಸ್, if the external opposing voltage is less than 1.1 volt, ಇದು ಬಹಳ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಗೆ. 1.1 ವೋಲ್ಟ್ ಗಿಂತ ಕಡಿಮೆ ಹಾಕಿದ್ರೆ ಇದರಲ್ಲಿ ಏನೂ ಚೇಂಜ್ ಆಗೋದಿಲ್ಲ. ಮೊದಲು ಏನಿದು ಕೆಲಸ ಮಾಡ್ತಿತ್ತಲ್ಲ ಅದೇ ವೇಸ್ ಕೆಲಸ ಮಾಡ್ತದೆ. ಅಂದ್ರೆ ಮೀನಿಂಗ್ ಏನು, ಜಿಂಕ್ ರಾಡ್ ಇಂದ Zn2+ ions ಸೊಲ್ಯೂಷನ್ ಒಳಗೆ ಹೋಗ್ತದೆ. copper 2+ ion will go and deposit on the copper electrode. Electron will move from left to right, ಅಂದ್ರೆ zinc to copper. Current will move from right to left, that is cathode to anode. ಅಂದ್ರೆ ಇದು ನಾರ್ಮಲ್ ಆಕ್ಟ್ ಆಸ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಇದ್ರಾಗ ಏನು ಡಿಫರೆನ್ಸ್ ಇಲ್ಲ. ಇಟ್ ಈಸ್ ಅ ನಾರ್ಮಲ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಇಷ್ಟೊತ್ತು ತನಕ ನಾವು ಏನ್ ಎಕ್ಸ್ಪ್ಲೇನ್ ಮಾಡಿದ್ವಿ ಅದೇ ಇರ್ತದ ಅಂತ ಅರ್ಥ ಅಷ್ಟೇ. ಬಹಳ ಸಿಂಪಲ್. ಯಾವಾಗ ಡೇನಿಯಲ್ ಸೆಲ್ ತಗೊಂಡು ಅದಕ್ಕೆ ಒಂದು ಎಕ್ಸ್ಟರ್ನಲ್ ಬ್ಯಾಟ್ರಿ ಕನೆಕ್ಟ್ ಮಾಡಿ ಇಫ್ ವಿ ಪಾಸ್ ಎಕ್ಸ್ಟರ್ನಲ್ ವೋಲ್ಟೇಜ್ ಲೆಸ್ ದ್ಯಾನ್ 1.1 ವೋಲ್ಟ್. ನೆಕ್ಸ್ಟ್ ಸಿ, ಈಗೇನ್ ಮಾಡಿದ್ವಿ, ಈಕ್ವಲ್ ಟು 1.1 ವೋಲ್ಟ್. ನೋಡಿ, ಈಕ್ವಲ್ ಟು 1.1 ವೋಲ್ಟ್. ಈಗೇನಾಗ್ತದೆ, when the opposing voltage reaches the value of 1.1 volt, cell reaction stop ಆಗಿಬಿಡ್ತದೆ. ಯಾಕೆ ಸ್ಟಾಪ್ ಆಗ್ತದೆ ಅರ್ಥ ಮಾಡ್ಕೊಳ್ಳಿ. ಈಗ just imagine you are standing here, okay, another student is standing here. ಏನ್ ಮಾಡ್ತಾರ, ನೀವು ಅವನ್ನ ಪುಷ್ ಮಾಡ್ಲಿಕ್ಕತ್ತೀರಿ, ಇವನ್ನ ಪುಷ್ ಮಾಡ್ಲಿಕ್ಕತ್ತಾರ, ಹೌದಾ? ಫಸ್ಟ್ ಕೇಸ್ ಒಳಗೆ ಏನಿತ್ತು, he is having more energy, sorry, he is having less energy, he is having more energy. ಅವಾಗ ಏನಾಗ್ತಿತ್ತು, ಇವ ಈ ಕಡೆ ಫಾಲ್ ಆಗ್ತಾನೆ ಬಿಕಾಸ್ ಮೋರ್ ಎನರ್ಜಿ ಪುಷ್ ಜಾಸ್ತಿ ಮಾಡ್ತಾನೆ. ಎರಡನೇ ಕೇಸ್ ಒಳಗೆ ಏನ್ ಮಾಡಿದ್ವಿ, ಬೋತ್ ಆರ್ ಹ್ಯಾವಿಂಗ್ ಈಕ್ವಲ್ ಎನರ್ಜಿ. ಅವಾಗ ಏನಾಯ್ತು, ಏನ್ ರಿಯಾಕ್ಷನ್ ಆಗಿದೆ. ಇಲ್ಲಿ ರಿಯಾಕ್ಷನ್ ಅಂದ್ರೆ ಏನು, ಒಬ್ರು ಬೀಳ್ಬೇಕಿತ್ತು, ಆ ಕಡೆ ಹೋಗಿ ಒಬ್ರು ಬೀಳ್ಬೇಕಿತ್ತು, ದೂಕಿದ್ರೆ, ಫೋರ್ಸ್ ಹಾಕಿದ್ರೆ, ಸೊ ಅದು ರಿಯಾಕ್ಷನ್. ಈ ಎರಡು ಈಕ್ವಲ್ ವೋಲ್ಟೇಜ್ ತಗೊಂಡಾಗ ಅಂದ್ರೆ ಈಕ್ವಲ್ ಸ್ಟ್ರೆಂತ್ ಇದ್ದಾಗ ಏನಾಯ್ತು, ಈಗ ಯಾರು ಕೂಡ ಆ ಕಡೆ ಈ ಕಡೆ ಅಡ್ಡಾಡ್ಲೇ ಅಂದ್ರೆ ಹಂದಾಡ್ಲೇ ಇಲ್ಲ. ಈವನ್ ಲಿಟಲ್ ಬಿಟ್ ಮೂವ್ಮೆಂಟ್ ಆಲ್ಸೋ ನಾಟ್ ದೇರ್, ಯಾಕಂದ್ರೆ ಇಬ್ರದ್ದು ಫೋರ್ಸ್ ಸೇಮ್ ಇದೆ. ಅವಾಗ ನೋ ರಿಯಾಕ್ಷನ್ ಟೇಕ್ ಪ್ಲೇಸ್ ಅಂತ ಹೇಳ್ತೀವಿ, ಹೌದಾ? ಅಂದ್ರೆ ನೋ ಕರೆಂಟ್ ಫ್ಲೋಸ್ ಅಂಡ್ ದ ಸೆಲ್ ರಿಯಾಕ್ಷನ್ ಸ್ಟಾಪ್ಸ್. ದೇರ್ ಇಸ್ ನೋ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ ಆಗುದಿಲ್ಲ. ಯಾಕಂತಂದ್ರೆ ದೇರ್ ಇಸ್ ನೋ ಕೆಮಿಕಲ್ ರಿಯಾಕ್ಷನ್ ಬಿಕಾಸ್ ಎಕ್ಸಾಕ್ಟ್ಲಿ 1.1 ವೋಲ್ಟ್ ವಿ ಆರ್ ಅಪೋಸಿಂಗ್ ವೋಲ್ಟೇಜ್ ವಿ ಆರ್ ಪಾಸಿಂಗ್ ಅಂಡ್ ದಟ್ ಸೆಲ್ ಇಸ್ ಆಲ್ಸೋ ಪ್ರೊಡ್ಯೂಸಿಂಗ್ 1.1 ವೋಲ್ಟ್. ಅದಕ್ಕಾಗಿ ರಿಯಾಕ್ಷನ್ ಸ್ಟಾಪ್ ಆಗ್ತದೆ. ಮೂರನೇ ಕೇಸ್ ಒಳಗೆ ನೋಡಿ, ಮೂರನೇ ಕೇಸ್ ಒಳಗೆ ಸಿ ಎಕ್ಸ್ಟರ್ನಲ್ ವೋಲ್ಟೇಜ್ ಇಸ್ ಮೋರ್ ದ್ಯಾನ್ 1.1. ಜಾಸ್ತಿ ಹಾಕ್ಬಿಟ್ವಿ. ಜಾಸ್ತಿ ಹಾಕಿದಾಗ ಏನಾಯ್ತು, ಈಗ ಜಸ್ಟ್ ಇಮ್ಯಾಜಿನ್, ಜಾಸ್ತಿ ಹಾಕಿದಾಗ ದ ಹೋಲ್ ರಿಯಾಕ್ಷನ್ ಈಸ್ ಮೂವಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ಏನು, ಈಗ ಫೋರ್ಸ್ಫುಲಿ ನಾವೇನ್ ಮಾಡಿದ್ವಿ, ಎಕ್ಸ್ಟರ್ನಲ್ ವೋಲ್ಟೇಜ್ ಜಾಸ್ತಿ ಹಾಕಿದ್ವಿ 1.1 ವೋಲ್ಟ್ ಗಿಂತ. ನಾವು ದ ಸೆಲ್ ರಿಯಾಕ್ಷನ್ ಅಪೋಸಿಟ್ ಆಗಿಬಿಡ್ತದೆ. ಅಂಡ್ ದಿಸ್ ರಿಯಾಕ್ಷನ್ ಫಂಕ್ಷನ್ ಅಂದ್ರೆ ದಿಸ್ ಪರ್ಟಿಕ್ಯುಲರ್ ಸೆಲ್ ಫಂಕ್ಷನಿಂಗ್ ಆಸ್ ಎಲೆಕ್ಟ್ರೋಲಿಟಿಕ್ ಸೆಲ್ ಆಗಿಬಿಡ್ತದೆ. ಎಲೆಕ್ಟ್ರೋಲಿಟಿಕ್ ಸೆಲ್ ಅಂದ್ರೆ ಏನಾಗ್ತದ ನೋಡಿ, ಎಲೆಕ್ಟ್ರೋಲಿಟಿಕ್ ಸೆಲ್ ಈ ಕಡೆ ಆನೋಡ್ ಆಗಿಬಿಡ್ತದೆ, ಈ ಕಡೆ ಕ್ಯಾಥೋಡ್ ಆಗಿಬಿಡ್ತದೆ, ಈ ಕಡೆ ಆನೋಡ್ ಆಗಿಬಿಡ್ತದೆ, ಈ ಕಡೆ ಕ್ಯಾಥೋಡ್ ಆಗಿಬಿಡ್ತದೆ, ಗೊತ್ತಿರಲಿ. ಸೊ ಇಲ್ಲಿ ಆಕ್ಚುಲಿ ಸೈನ್ ಚೇಂಜ್ ಮಾಡ್ಬೇಕಿತ್ತು ಅವರು. ಇದು ಪಾಸಿಟಿವ್ ಆಗ್ತದೆ, ಇದು ನೆಗೆಟಿವ್ ಆಗ್ತದೆ, ಇದು ಪಾಸಿಟಿವ್ ಆಗ್ತದೆ, ಇದು ನೆಗೆಟಿವ್ ಆಗ್ತದೆ. ಯಾಕೆ ಹೇಳಿ, ಇಲ್ಲಿ ರಿವರ್ಸ್ ರಿಯಾಕ್ಷನ್ ಆಗ್ತದೆ. ನಾರ್ಮಲ್ ರಿಯಾಕ್ಷನ್ ಏನಾಗಿತ್ತು, ನಾರ್ಮಲ್ ರಿಯಾಕ್ಷನ್ ನೋಡಿ, ಜಿಂಕ್ ಪ್ಲಸ್ Cu2+ ಗಿವ್ ರೈಸ್ ಟು Cu ಪ್ಲಸ್ Zn2+ ಆಗಿತ್ತು. ಇಲ್ಲಿ ರಿವರ್ಸ್ ಆಗ್ತದೆ. ಈಗ Cu2+ ಪ್ಲಸ್ ಜಿಂಕ್ ಗಿವ್ ರೈಸ್ ಟು Cu ಪ್ಲಸ್ ಅಲ್ಲ Cu2 ಪ್ಲಸ್ Zn2+ ಗಿವ್ ರೈಸ್ ಟು Cu2+ ಪ್ಲಸ್ ಜಿಂಕ್ ಆಗ್ತದೆ. ರಿವರ್ಸ್ ರಿಯಾಕ್ಷನ್. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಏನಿತ್ತಲ್ಲ, ಈಗ ಎಲೆಕ್ಟ್ರೋಲಿಟಿಕ್ ಸೆಲ್ ಆಗಿ ಕನ್ವರ್ಟ್ ಆಗಿಬಿಡ್ತು. ಅಂದ್ರೆ ಇಷ್ಟೊತ್ತು ನಾವೇನ್ ಮಾಡಿದ್ವಿ, ಕೆಮಿಕಲ್ ರಿಯಾಕ್ಷನ್ ಅನ್ನು ಪ್ರೊಡ್ಯೂಸ್ ಮಾಡಿ ಅದ್ರ ಥ್ರೂ ಕರೆಂಟ್ ಪ್ರೊಡ್ಯೂಸ್ ಮಾಡಿದ್ವಿ. ಈಗ ಬಿಕಾಸ್ ಆಫ್ ದ ಎಕ್ಸ್ಟರ್ನಲ್ ವೋಲ್ಟೇಜ್ ಇಸ್ ಮೋರ್ ದ್ಯಾನ್ 1.1 ವೋಲ್ಟ್, that current, by taking that current, the whole cell is oppositely acting as a electrolytic cell.
ಬಹಳ ಇಂಪಾರ್ಟೆಂಟ್, ಬಹಳ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾವು ಹೇಳಿದ್ದು 1.1 ವೋಲ್ಟ್ಗಿಂತ ಜಾಸ್ತಿ ಎಕ್ಸ್ಟರ್ನಲ್ ವೋಲ್ಟೇಜ್ ಹಾಕಿದ್ವಿ, ಇದು ರಿವರ್ಸ್ ಆಗಿಬಿಡ್ತು. ರಿಮೆಂಬರ್ ದಟ್. ರಿಮೆಂಬರ್, ಈಗ ನಾವೇನು ರಿಚಾರ್ಜೇಬಲ್ ಸೆಲ್ಸ್ ಅಂತ ಕರಿತೀವಲ್ಲ ಅದರಲ್ಲಿ ಆಗುವಂತ ಪ್ರೊಸೀಜರ್ ಇದು ಗೊತ್ತಿರಲಿ. ರಿಚಾರ್ಜೇಬಲ್ ಸೆಲ್ ಅಂತ ಕರಿತೀವಲ್ಲ ಅದ್ರಾಗ ಆಗೋ ಪ್ರೊಸೀಜರ್ ಇದನ್ನೇ. ನಾವೇನ್ ಮಾಡ್ತೀವಿ, ಹೊರಗಿಂದ ವೋಲ್ಟೇಜ್ ಪಾಸ್ ಮಾಡ್ತೀವಿ, ಕರೆಂಟ್ ಪಾಸ್ ಮಾಡ್ತೀವಿ, ಹೌದಾ? ಅವಾಗ ಅದು ರಿಚಾರ್ಜ್ ಆಗ್ತದೆ, ಎಲೆಕ್ಟ್ರೋಲಿಟಿಕ್ ಸೆಲ್ ಆಗ್ತದೆ. ಸೊ ಅದನ್ನ ಬಿಟ್ಬಿಡ್ತೀವಿ, ಮತ್ತೇನಾಗ್ತದೆ, ಎಲೆಕ್ಟ್ರೋ ಕೆಮಿಕಲ್ ಸೆಲ್ ಆಗ್ತದೆ. ಮತ್ತೆ ಬ್ಯಾಟ್ರಿ ಕಡಿಮೆ ಆದ ತಕ್ಷಣ ಎಲೆಕ್ಟ್ರೋಲಿಟಿಕ್ ಸೆಲ್ ಮಾಡ್ತೀವಿ ಅದನ್ನ. ಹೀಗೆ ಎಲೆಕ್ಟ್ರೋಲಿಟಿಕ್ ಎಲೆಕ್ಟ್ರೋಕೆಮಿಕಲ್ ಇಂಟರ್ ಕನ್ವರ್ಷನ್ ಟೇಕ್ ಪ್ಲೇಸ್. ಇದು ಥರ್ಡ್ ಕೇಸ್. ರಿಮೆಂಬರ್, ಥರ್ಡ್ ಕೇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಈ 3 ಕೇಸನ್ನು ನೆನ್ಪಿಟ್ಕೊಳ್ಳಿ. ಲೆಸ್ ದನ್ 1.1 ವೋಲ್ಟ್ ನಾರ್ಮಲ್ ಎಲೆಕ್ಟ್ರೋಕೆಮಿಕಲ್ ಸೆಲ್, equal to 1.1 volt, it behaves as no cell reaction, no reaction, nothing. More than 1.1 volt, it is behaving as, remember, electrolytic cell. In this case, electrical energy is used to carry out non-spontaneous chemical reaction. Non-spontaneous ಅಂತ ಯಾವಾಗ ಇರ್ತೀವಿ, ಫೋರ್ಸ್ಫುಲಿ ಆಗೋ ರಿಯಾಕ್ಷನ್ ಇದು. ನಾರ್ಮಲಿ ರಿಯಾಕ್ಷನ್ ಆಗೋದಿಲ್ಲ, ಫೋರ್ಸ್ಫುಲಿ ನಾವು ಮಾಡ್ತಾ ಇದೀವಿ. Electron flows from copper to zinc and current flows from zinc to copper rod. As a result of electrolysis, zinc is deposited at the zinc electrode and copper dissolves at the copper electrode. ಇಷ್ಟೋ ತನಕ ಏನಾಗಿತ್ತು, zinc dissolves at the zinc electrode ಆಗಿತ್ತು. ಈಗ zinc ಡಿಪಾಸಿಟ್ ಆಗ್ತದೆ, ಅಲ್ಲಿ ಕಾಪರ್ ಡಿಪಾಸಿಟ್ ಆಗಿತ್ತು. ನಾರ್ಮಲ್ ಸೆಲ್ ನೆನ್ಪು ಮಾಡ್ಕೊಳ್ಳಿ, ಇದರಲ್ಲಿ ಕಾಪರ್ ಡಿಸಾಲ್ವ್ ಆಗ್ತದೆ. ದಟ್ ಇಸ್ ದ ಓನ್ಲಿ ಡಿಫರೆನ್ಸ್. Now, question can be asked like that. 1 mark, 2 mark ನೋಡಿ. Depict the galvanic cell in which of the following reaction take place ಅಂತ ಕೇಳಬಹುದು. ಈ ರಿಯಾಕ್ಷನ್ ಕೊಡ್ತಾರೆ. ಈ ರಿಯಾಕ್ಷನ್ ಕೊಟ್ಬಿಟ್ಟು which is the cell reaction ಕೊಟ್ಟಿದ್ದಾರೆ, ಸಾರಿ ಸೆಲ್ ರಿಪ್ರೆಸೆಂಟೇಷನ್ ಅಂತ ಕೇಳ್ತಾರೆ, ಅಥವಾ ರಿಯಾಕ್ಷನ್ ಬರೀರಿ ಅಂತ ಕೇಳ್ತಾರೆ, ಹಾಫ್ ಸೆಲ್ ರಿಯಾಕ್ಷನ್ ಬರೀರಿ ಅಂತ ಕೇಳ್ತಾರೆ. ಬಹಳ ಸಿಂಪಲ್ ನೋಡಿ. ಶೋ ದಟ್ ಕ್ವಶನ್ ನೋಡಿ, which electrode is negatively charged? The carriers of current in the cell and individual reaction at the electrode. Individual reaction ಬರೆಯೋಣಂತೆ. which electrode is negatively charged ಅಂತ ಅಂದ್ರೆ, in this case you can see ನೆಗೆಟಿವ್ ಚಾರ್ಜ್ ಅಂತಂದ್ರೆ ಗೊತ್ತಿರಲಿ, ಇಲ್ಲಿ ಈ ಕೇಸ್ ಒಳಗೆ ಇಲ್ಲಿ ಆನೋಡ್. ಯಾಕಂದ್ರೆ ವೇರ್ ಆಕ್ಸಿಡೇಷನ್ ಟೇಕ್ ಪ್ಲೇಸ್, ಹೌದಾ? ಆಕ್ಸಿಡೇಷನ್ ಟೇಕ್ ಪ್ಲೇಸ್. ಆಕ್ಸಿಡೇಷನ್ ಯಾವ್ದು ಆಗ್ಲಿಕ್ಕತ್ತದ, ಜಿಂಕ್ ಆಗ್ಲಿಕ್ಕತ್ತದ. ಅದಕ್ಕೆ ಜಿಂಕ್ ಇಸ್ ದ ಆನ್ಸರ್ ಇನ್ ದಿಸ್ ಕೇಸ್. ನೋಡಿ, ರಿಪ್ರೆಸೆಂಟೇಷನ್ ಆಫ್ ಸೆಲ್ ಈ ರೀತಿ ಇದೆ. ಸೆಲ್ ರಿಪ್ರೆಸೆಂಟೇಷನ್ ಈ ರೀತಿ ಮಾಡ್ತೀವಿ ನೋಡಿ, ಹೌದಾ? ಸೆಲ್ ರಿಪ್ರೆಸೆಂಟೇಷನ್ ವಿಲ್ ಬಿ ಲೈಕ್ ದಿಸ್, ರಿಪ್ರೆಸೆಂಟಿಂಗ್ ದ ಸೆಲ್. ಸೊ ಇದ್ರೊಳಗೆ ಇನ್ ದಿಸ್ ಕೇಸ್ ವಿಚ್ ಎಲೆಕ್ಟ್ರೋಡ್ ಇಸ್ ನೆಗೆಟಿವ್ಲಿ ಚಾರ್ಜ್ ಅಂತಂದ್ರೆ ಜಿಂಕ್ ಎಲೆಕ್ಟ್ರೋಡ್ ಇಸ್ ನೆಗೆಟಿವ್ಲಿ ಚಾರ್ಜ್. ಬಹಳ ಸಿಂಪಲ್. ಆ ರಿಯಾಕ್ಷನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ನಿಮಗೆ. ಈ ರಿಯಾಕ್ಷನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಯಾವ್ದು ಆಕ್ಸಿಡೈಸ್ ಆಗ್ಲಿಕ್ಕತ್ತದೆ, ಆನೋಡ್. ಆನೋಡ್ ಇಸ್ ನೆಗೆಟಿವ್. ಯಾವ್ದು ರೆಡ್ಯೂಸ್ ಆಗ್ಲಿಕ್ಕತ್ತದೆ, ಕ್ಯಾಥೋಡ್. ಕ್ಯಾಥೋಡ್ ಇಸ್ ಪಾಸಿಟಿವ್. ಹೀಗೆ ನೆಕ್ಸ್ಟ್, ದ ಕೇರಿಯರ್ಸ್ ಆಫ್ ಕರೆಂಟ್ ಇನ್ ದ ಸೆಲ್ ಯಾರು? ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್. ಇದಂತೂ ಎಲ್ಲಾ ಕಡೆ ಕಾಮನ್ ಇದು. ಎಲೆಕ್ಟ್ರಾನ್ಸ್ ಆರ್ ದಿ ಚಾರ್ಜ್ ಕ್ಯಾರಿಯರ್ಸ್, ಹೌದಾ? ಅಂದ್ರೆ ನಥಿಂಗ್ ಬಟ್ ಕರೆಂಟ್ ಕ್ಯಾರಿ ಮಾಡ್ತಾ ಇರೋರು ಯಾರು? ಎಲೆಕ್ಟ್ರಾನ್ಸ್. ನೆಕ್ಸ್ಟ್, ಇಂಡಿವಿಜುವಲ್ ರಿಯಾಕ್ಷನ್ ಇಟ್ ಎಲೆಕ್ಟ್ರೋಡ್. ಇಂಡಿವಿಜುವಲ್ ರಿಯಾಕ್ಷನ್ ಇಟ್ ಎಲೆಕ್ಟ್ರೋಡ್ ಯಾವುದು ನೋಡಿ? ಆನೋಡ್, Zn gives rise to Zn2 plus 2 electron. ಕ್ಯಾಥೋಡ್, Ag plus plus electron gives rise to Ag. ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಾವು ಈ ರೀತಿ ಬರಿತೀವಿ, ಯಾಕಂದ್ರೆ ನಾವು 2Ag ಅಂತ ಬರೀಬೇಕು. ಎಲೆಕ್ಟ್ರಾನ್ ಕ್ಯಾನ್ಸಲ್ ಆಗ್ಬೇಕು ನನಗೆ ಇಲ್ಲಿ. ಸೊ ರಿಯಾಕ್ಷನ್, ಓವರ್ ಆಲ್ ರಿಯಾಕ್ಷನ್ ಬರೆದಾಗ ಎಲೆಕ್ಟ್ರಾನ್ ಕ್ಯಾನ್ಸಲ್ ಆಗಿ ಜಿಂಕ್ ಪ್ಲಸ್ 2Ag ಪ್ಲಸ್ ಗಿವ್ ರೈಸ್ ಟು 2Ag ಪ್ಲಸ್ ಜಿಂಕ್ 2 ಪ್ಲಸ್ ಬರ್ತದೆ. ಅದ್ರ ಇದರಿಂದ ನಾವೇನ್ ಅರ್ಥ ಮಾಡ್ಕೊಂಡ್ವಿ? ಒನ್ಸ್ ಅಗೇನ್, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್, Ag is less reactive. Remember. Next, write the cell reaction for this cell and write the cell reaction. ನೋಡಿ, ಈ ರೀತಿ ಒಂದು ಸೆಲ್ ಕೊಟ್ಬಿಟ್ಟಿದ್ದಾರೆ, ಸೆಲ್ ರಿಯಾಕ್ಷನ್ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಇದನ್ನ ಬರೆಯೋದಕ್ಕಿಂತ ಮುಂಚೆ ನಾನು ಡೇನಿಯಲ್ ಸೆಲ್ ರಿವರ್ಸ್ ಬರ ತೋರಿಸ್ತೀನಿ ನೋಡಿ. ಡೇನಿಯಲ್ ಸೆಲ್ ರಿಪ್ರೆಸೆಂಟೇಷನ್ ಏನ್ ಮಾಡಿದ್ವಿ? Zn2 ಪ್ಲಸ್ ಸಾಲ್ಟ್ ಬ್ರಿಡ್ಜ್ Cu2 ಪ್ಲಸ್ ಬಾರ್ Cu. ಇದು ರಿಯಾಕ್ಷನ್ ಏನ್ ಮಾಡಿದ್ವಿ? Zn ಏನ್ ಮಾಡಬೇಕು? ರಿಯಾಕ್ಷನ್ ಬರೀಬೇಕಾದ್ರೆ ಜಿಂಕ್, ಯಾಕಂದ್ರೆ ಇದು ರಿಯಾಕ್ಟೆಂಟ್ ಸೈಡ್, ಹೌದಾ? ಜಿಂಕ್ ರಿಯಾಕ್ಟೆಂಟ್ ಆದ್ಮೇಲೆ Zn2 ಪ್ಲಸ್ ರಿಯಾಕ್ಟೆಂಟ್ ಅಂತ ಆಗೋದಿಲ್ಲ. ಜಿಂಕ್ ನಾವು ಇಲ್ಲಿ ಬರೆದ್ವಿ, Zn2 ಪ್ಲಸ್ ಪ್ರೊಡಕ್ಟಿವ್ ಬರೀರಿ, Zn2 ಪ್ಲಸ್. ಬಹಳ ಸಿಂಪಲ್. ಈ ಕಾಪರ್ ಅನ್ನ ರಿಯಾಕ್ಟೆಂಟ್ ಬರೀರಿ, ಮತ್ತೆ Cu2 ಪ್ಲಸ್. ಈ ಕಾಪರ್ ಅನ್ನ ಇಲ್ಲಿ ಬರೀರಿ, Cu. ಬಹಳ ಸಿಂಪಲ್ ನೋಡಿ. ಅಂದ್ರೆ ಈ ರೀತಿ ಇದ್ರೆ M ಪ್ಲಸ್ ಸಾಲ್ಟ್ ಬ್ರಿಡ್ಜ್ X ಪ್ಲಸ್ X. ಅರ್ಥ ಮಾಡ್ಕೊಳ್ಳಿ. ಇದು ಫಸ್ಟ್ M ಪ್ಲಸ್. ಕಾಮನ್ ಸೆನ್ಸ್ ಇಸ್ ದಟ್ ಎರಡು ಮೆಟಲ್ ಒಂದ ಕಡೆ ಅಂತ ಇರಕ್ ಸಾಧ್ಯ ಇಲ್ಲ, ಹೌದಾ? ಅದಕ್ಕಾಗಿ M ಪ್ಲಸ್ ಇಲ್ಲಿ. ಇನ್ನೊಂದು ಕಾಮನ್ ಸೆನ್ಸ್ ಲಾಜಿಕ್ ಏನು? ಇದು ಚಾರ್ಜ್ ಇಲ್ಲ, X ಚಾರ್ಜ್ ಇಲ್ಲ. X ಅಂತೂ ಅಷ್ಟು ಹಂಗೆ ಬರೀಲಿಕ್ಕೆ ಬರೋದೇ ಇಲ್ಲ.
ಯಾಕಂದ್ರೆ ಅಟ್ ಲೀಸ್ಟ್ ಒಂದು ಚಾರ್ಜ್ ಇರಬೇಕು, ಒಂದು ಚಾರ್ಜ್ ಇರಬಾರ್ದು. ಹೌದಾ? ಹಂಗಾದ್ರೆ ಮಾತ್ರ ರಿಯಾಕ್ಷನ್ ಆಗ್ತದೆ. ಎರಡು ಮೆಟಲ್ ತಗೊಂಡು ನಾವು ರಿಯಾಕ್ಷನ್ ಮಾಡ್ತಾ ಇಲ್ಲ ಇಲ್ಲಿ. ಹೆನ್ಸ್ ಇಟ್ ಶುಡ್ ಬಿ ಎಕ್ಸ್ ಪ್ಲಸ್, ದಿಸ್ ಶುಡ್ ಬಿ ಎಕ್ಸ್. ಇದೇ ರೀತಿ ನಾವು ಇಲ್ಲಿ ಬರೆದ್ರೆ ಸಿಂಪಲ್ ಆಗಿ, ಇಲ್ಲಿ ನಾ ಡೀಟೇಲ್ ಆಗಿ ಹೇಳಿದ್ದೀನಿ, ಬಟ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ Mg ಪ್ಲಸ್ ಆರೋ ಮಾರ್ಕ್ Mg2 ಪ್ಲಸ್ ಇಲ್ಲಿ ಬರೀರಿ. ಹೌದಾ? Al3 ಪ್ಲಸ್ ಇಲ್ಲಿ, Al ಇಲ್ಲಿ. ಬಹಳ ಸಿಂಪಲ್. ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಈಗ ನಾವು. ನೆನ್ಪಿಟ್ಕೊಳ್ಳಿ, ಅಲ್ಯೂಮಿನಿಯಂ ಎಷ್ಟು ಚಾರ್ಜ್ ಆಗಿದೆ? ಇಲ್ಲಿ 0 ಹೌದಾ? 3 ಯೂನಿಟ್ ಚೇಂಜ್, ಇಲ್ಲಿ 2 ಯೂನಿಟ್ ಚೇಂಜ್. ಬ್ಯಾಲೆನ್ಸ್ ಮಾಡಬೇಕಾದ್ರೆ ರಿವರ್ಸ್ ಮಲ್ಟಿಪ್ಲೈ ಮಾಡಿ. ಸೊ 2Al 3Mg. So the answer for this question is this. Right? So any doubt? Cell reaction ಬರುತ್ತೆ ಅಂತ ಹೇಳಿದ್ದಾರೆ. ಈಸಿಲಿ ಈ ಟೆಕ್ನಿಕ್ ಯೂಸ್ ಮಾಡಿ. ಫಸ್ಟ್ ಏನ್ ಕೊಟ್ಟಿರ್ತಾರ ಅದು ರಿಯಾಕ್ಟೆಂಟ್, ಎರಡನೇ ಏನ್ ಕೊಟ್ಟಿದ್ದಾರೆ ಅದು ಪ್ರಾಡಕ್ಟ್, ಮೂರನೇ ಏನ್ ಕೊಟ್ಟಿದ್ದಾರೆ ಅದು ರಿಯಾಕ್ಟೆಂಟ್, ನಾಲ್ಕನೇದು ಏನ್ ಕೊಟ್ಟಿದ್ದಾರೆ ಅದು ಪ್ರಾಡಕ್ಟ್. ಬಹಳ ಈಸಿ. ಈ ಟೆಕ್ನಿಕ್ ಯೂಸ್ ಮಾಡಿ ಎನಿ ರಿಯಾಕ್ಷನ್, ಸೆಲ್ ರಿಯಾಕ್ಷನ್ ಕ್ಯಾನ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಪಾಯಿಂಟ್ ಇದ್ರೊಳಗೆ ಅರ್ಥ ಮಾಡ್ಕೊಳ್ಳಿ, ಮುಂದೊಂದಷ್ಟು ಪ್ರಾಬ್ಲಮ್ ಬೇಕಾಗ್ತದೆ ನಮಗೆ. ಹೌ ಮೆನಿ ಎಲೆಕ್ಟ್ರಾನ್ ಚೇಂಜ್ ಅಂತ ಕೇಳಿದ್ರೆ Cu2 ಪ್ಲಸ್ ಇಂದ Cu ಎಷ್ಟು ಯೂನಿಟ್ ಚೇಂಜ್ ಆಯ್ತು? 2 ಆಯ್ತು. ಹೌದಾ? 2. ಜಿಂಕ್ ಇಂದ Zn2 ಪ್ಲಸ್ ಅಂದ್ರೆ 2 ಆಯ್ತು. ಅಂದ್ರೆ ಓವರ್ ಆಲ್ 2 ಎಲೆಕ್ಟ್ರಾನ್ ಚೇಂಜ್ ಆಯ್ತು. ಒಂದೊಂದು ಎಲಿಮೆಂಟ್ ಹೇಳಿಕತ್ತೀವಿ ನಾವು. ಅದೇ ಟೈಪ್ ಇಲ್ಲಿ ನೋಡ್ರಿ, 3 2 6 ಪ್ಲಸ್ ಇದು 0 ಅಂದ್ರೆ 6 ಎಲೆಕ್ಟ್ರಾನ್ ಚೇಂಜ್. 3 2 6 ಪ್ಲಸ್ ಅಂಡ್ Mg 0 ಅಂದ್ರೆ 6 ಎಲೆಕ್ಟ್ರಾನ್ ಚೇಂಜ್ ಆಗಿದೆ. ನೋಡಿ ಹೀಗೆ. ಸೊ ಇನ್ನೊಂದು ಹೇಳ್ತೀನಿ ನೋಡಿ, ಇದರಲ್ಲಿ 2 ಪ್ಲಸ್ 2 0 Cu, ಅವಾಗ 2 ಎಲೆಕ್ಟ್ರಾನ್ ಚೇಂಜ್. Zn 0 ದಿಂದ Zn2 ಪ್ಲಸ್ ಅಂದ್ರೆ 2 ಎಲೆಕ್ಟ್ರಾನ್ ಚೇಂಜ್. ಅದೇ ರೀತಿ ಇಲ್ಲಿ 3Mg 0 ದಿಂದ ಅಂದ್ರೆ 3 ಇಂಟು 0 0 ಆಯ್ತು. 0 ದಿಂದ 6 ಪ್ಲಸ್ 6 ಎಲೆಕ್ಟ್ರಾನ್ ಚೇಂಜ್. ಇದರ 0 ದಿಂದ 6 ಪ್ಲಸ್ 6 ಎಲೆಕ್ಟ್ರಾನ್ ಚೇಂಜ್. So total you are going to get 6 electron change in this case. Remember that. ಇದನ್ನ ನಾವು ಡೀಟೇಲ್ ಆಗಿ ಬರೀತೀವಿ ನೋಡಿ. ರಿಪ್ರೆಸೆಂಟೇಷನ್ ಆಫ್ ದ ಸೆಲ್ ಈ ರೀತಿ ಕೊಟ್ಟಿದಾರ, ರೈಟ್? ರಿಯಾಕ್ಷನ್ ನೋಡಿ, ಆಕ್ಸಿಡೇಷನ್ ಆಫ್ ಸೆಲ್ ಅಂತ ಬರೀತೀವಿ ಇದನ್ನ. Mg gives rise to Mg2 plus 2 electron. ಇಲ್ಲಿ ಇದನ್ನ ಕೇಳಿಲ್ಲ, ಅದಕ್ಕೆ ನಾವು ಬರ್ದಿಲ್ಲ ಅಷ್ಟೇ. ಕೇಳಿದ್ರೆ ಹಿಂಗ್ ಬರೀತೀವಿ, Mg2 plus 2 electron. ಕ್ಯಾಥೋಡ್ ಹಾಫ್ ರಿಯಾಕ್ಷನ್ Al3 plus 3 electron gives rise to Al, ರೈಟ್? ಈಗ ನೋಡಿ, ಇದು 2 ಇದು 3 ಎಲೆಕ್ಟ್ರಾನ್ ಕ್ಯಾನ್ಸಲ್ ಆಗುದಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಇದಕ್ಕೆ 3 ದಿಂದ ಮಲ್ಟಿಪ್ಲೈ ಮಾಡಿ, ಇದ್ರದ್ದು ಏನಿದೆಯಲ್ಲ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದ್ರದ್ದು ಏನಿದೆಯಲ್ಲ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಸೊ ಇಂಟು 3 ಅಂಡ್ ಇಂಟು 2, ಸೊ ದಟ್ 3 ಎಲೆಕ್ಟ್ರಾನ್ ಕ್ಯಾನ್ಸಲ್ ಆಯ್ತು. ಅಂದ್ರೆ 3 2 6 ಎಲೆಕ್ಟ್ರಾನ್, 3 2 6 ಎಲೆಕ್ಟ್ರಾನ್ ಕ್ಯಾನ್ಸಲ್ ಆಯ್ತು, ರೈಟ್? ಲೈಕ್ ದಿಸ್ ಓವರ್ ಆಲ್ ರಿಯಾಕ್ಷನ್ ವಿಲ್ ರೈಟ್ ಹಿಯರ್. ನಾವು ಇಷ್ಟೆಲ್ಲ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ನಾ ಟೆಕ್ನಿಕ್ ಹೇಳಿದ್ನಲ್ಲ ಹಂಗ್ ಮಾಡಿರಿ. ಫಸ್ಟ್ ರಿಯಾಕ್ಟೆಂಟ್, ಎರಡನೇದು ಪ್ರಾಡಕ್ಟ್, ಮೂರನೇದು ರಿಯಾಕ್ಟೆಂಟ್, ನಾಲ್ಕನೇದು ಪ್ರಾಡಕ್ಟ್ ಅಷ್ಟೇ. ಬಹಳ ಸಿಂಪಲ್. Like this we can easily write the cell reaction in this particular case. ಇನ್ನೊಂದು ಕ್ವೆಶ್ಚನ್ ನೋಡಿ, ಫಾರ್ ದ ಸೆಲ್ ರಿಯಾಕ್ಷನ್ Fe plus Cu2 plus Fe2 plus Cu, ರೈಟ್ ದ ರಿಪ್ರೆಸೆಂಟೇಷನ್ ಆಫ್ ದ ಸೆಲ್ ಅಂತ ಕೇಳಿದ್ದಾರೆ. ಈಗ ರಿವರ್ಸ್ ಥಿಂಕ್ ಮಾಡಿ, ರೈಟ್? ಸೊ ಫಸ್ಟ್ ಏನ್ ಮಾಡ್ತೀರಿ, Fe ಇದೆಯಾ, ಮೊದಲು Fe ಬರೀರಿ, ಬಾರ್. ಇದ್ರದ್ದು ಅಯಾನ್ ಇಲ್ಲಿ ಬರೀರಿ, ರೈಟ್? ಸಾಲ್ಟ್ ಬ್ರಿಡ್ಜ್. ಇದ್ರ ಅಯಾನ್ ಇಲ್ಲಿ ಬರೀರಿ. ಇದನ್ನ ಸೀರಿಯಲ್ ಆಗಿ ಬರ್ಕೊತ ಹೋಗ್ಬಿಟ್ರಿ, ಬಹಳ ಸಿಂಪಲ್. ಫಸ್ಟ್ ಇದು, ಎರಡನೇದು ಇದು, ಮೂರನೇ ಇದು, ನಾಲ್ಕನೇದು ಇದು. ಅಂದ್ರೆ ಇದಾದ್ಮೇಲೆ ಇದಂತೂ ಬರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಎರಡೂ ಕಡೆ ಇಲ್ಲಿ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಒಂದೊಂದೇ ಸಿಂಗಲ್ ಟೈಪ್ ಇರ್ಬೇಕು. ಹೌದಾ? Fe ಒಂದ್ ಕಡೆ, Cu ಒಂದ್ ಕಡೆ. Fe ಒಂದ್ ಕಡೆ, ಇದು ಆನೋಡ್. Cu ಒಂದ್ ಕಡೆ, ಇದು ಕ್ಯಾಥೋಡ್. ಅದನ್ನ ಈ ರೀತಿ ಲೈಕ್ half cell. This is cell representation. Cell representation. ಓಕೆ, ಇದು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣಂತೆ ಮುಂದಿನ ಕಾನ್ಸೆಪ್ಟ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.